ಈ ಚರ್ಚೆಯ ಚೌಕಟ್ಟನ್ನ ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಇವತ್ತಿನ ಸಿದ್ದರಾಮಯ್ಯರ ಹೇಳಿಕೆಯನ್ನ ಯೂ ಟರ್ನ್ ಎಂದು ಪರಿಗಣಿಸಬಹುದಾ? ಸಿದ್ದರಾಮಯ್ಯನವ್ರ ಹೇಳಿಕೆ ಏನು ಅಂತ ಕೂಡ ನಾನು ಕೇಳಿಸ್ತೀನಿ. ಸಿದ್ದರಾಮಯ್ಯನವ್ರು ಹೇಳ್ತಾರೆ, ನಾವು ಯಾರು ಸಮಾಜದಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡ್ತಾರೆ, ಗಲಭೆ ಎಬ್ಬಿಸ್ತಾರೆ, ದ್ವೇಷದ ಭಾಷಣಗಳನ್ನ ಕೊಡ್ತಾರೆ ಅಂಥವ್ರ ಮೇಲೆ ಮಾತ್ರ ಅಂತ. ಅಂದ್ರೆ ಬಜರಂಗ್ ದಳ ಇದೆಯೋ ಇಲ್ವೋ ಅನ್ನೋ ನೇರ ಪ್ರಶ್ನೆ. ಇನ್ನು ಬ್ಯಾನ್ ನಿರ್ಧಾರಕ್ಕಿರುವ ತಾಂತ್ರಿಕ ಕಾನೂನಾತ್ಮಕ ಸವಾಲುಗಳೇನು? ಈಗ ಒಂದು ರಾಷ್ಟ್ರೀಯ ಅಥವಾ ರಾಷ್ಟ್ರೀಯ ಭದ್ರತೆಗೆ ಕುತ್ತು ತರೋ ಅಂತ ಕೆಲಸಗಳಲ್ಲಿ ತೊಡ್ಕೊಂಡಂತ ಸಂಘಟನೆ, ಇನ್ನೊಂದು ಈ ನೈತಿಕ ಪೊಲೀಸ್ಗಿರಿಯಲ್ಲಿ ಒಂದು ಪ್ರಮುಖ ಪಾತ್ರವನ್ನ ನಿಭಾಯಿಸ್ತಿರುವಂತ ಸಂಘಟನೆ. ಎರಡರಲ್ಲೂ ಸಾಮ್ಯತೆ ಇದೆಯಾ? ಎರಡು ಒಂದೇನಾ? ಬ್ಯಾನ್ಗೆ ಮಾನದಂಡಗಳೇನು? ಬ್ಯಾನ್ ಆಗಿರುವ PFI ಮರುಘೋಷಣೆಯ ಉದ್ದೇಶವೇನು? ಬಜರಂಗ್ ದಳದ ಜೊತೆ ಸಾಮ್ಯತೆ ಸ್ಥಾಪಿಸಲೆಂದೇ ಉಲ್ಲೇಖವ? ಅಂದ್ರೆ ಅವರು ಇವರು ಒಂದೇ ಅಂತ ತೋರಿಸುವಂತ ಒಂದು ಪ್ರಯತ್ನಕ್ಕೆ ಮುಂದಾಯ್ತಾ ಕಾಂಗ್ರೆಸ್? ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಮಾಡಿರುವ ಅಭಿಯಾನದ ಬಿಂಬ ಸಮಾಜದಲ್ಲಿ ಮತದಾರರಲ್ಲಿ ಕಾಣಲಿದೆಯಾ? ಈಗ ನಾನು ಬಜರಂಗಿ ಅಂತ ಬಿಜೆಪಿಯ ಹಲವಾರು ನಾಯಕರು, ಪ್ರತಿಷ್ಠಿತ ನಾಯಕರು, ಅವರು ತಮ್ಮ ಸಾಮಾಜಿಕ ಜಾಲತಾಣದ ಅಕೌಂಟ್ಗಳಲ್ಲಿ ಈ ಒಂದು ಸಂದೇಶವನ್ನ ಹಾಕೋದ್ರ ಮೂಲಕ ತಮ್ಮ ಒಂದು ಬೆಂಬಲವನ್ನ ಬಜರಂಗ್ ದಳಕ್ಕೆ ಸೂಚಿಸೋದ್ರ ಜೊತೆಗೆ ಕಾಂಗ್ರೆಸ್ಸಿನ ನಿರ್ಧಾರಕ್ಕೆ ತಮ್ಮ ವಿರೋಧವನ್ನ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ. ಇದೆಲ್ಲದರ ನಡುವೆ DK ಶಿವಕುಮಾರ್ ಅವ್ರಿಗೆ ಕೇಳಲಾಯ್ತು, KPCCಯ ರಾಜ್ಯಾಧ್ಯಕ್ಷರು, ಸರ್ ಈ ರೀತಿ ಹೇಳಿದ್ದೀರಿ, ನೀವೇನಂತೀರಿ? ನಾವು ದೇವ್ರ ಭಕ್ತರ, ನಾವು ಆಂಜನೇಯ ಸ್ವಾಮಿಗೆ ಪೂಜೆ ಮಾಡ್ತೀವಿ, ಬಜರಂಗ ಬಲಿಗೂ ಬಜರಂಗ ದಳಕ್ಕೂ ಏನ್ ಸಂಬಂಧ ಅನ್ನೋದು ಅವ್ರು ಕೇಳ್ತಾರೆ. ಸಿದ್ದರಾಮಯ್ಯನವರ ಮಾತೆ ಒಂದು ರೀತಿಯಲ್ಲಿ ಗೊಂದಲ ಸೃಷ್ಟಿಸುವಂಗಿತ್ತು. ಇದನ್ನ ಯೂಟರ್ನ್ ಅಂತ ನಾವು ಪರಿಗಣಿಸಬಹುದಾ? ಕೇಳಿ ನೋಡಿ. ಯಾರು ಕೋಮುವಾದ ಮಾಡ್ತಾರೆ, ಯಾರು ಅಶಾಂತಿ ನಿರ್ಮಾಣ ಮಾಡ್ತಾರೆ, ಯಾರು ದ್ವೇಷದ ರಾಜಕಾರಣ ಮಾಡ್ತಾರೆ ಅಂತವ್ರಿಗೆ ಹೇಳಿರೋದು. ನಾವು ವಿ ಆರ್ ನಾಟ್ ಕಂಪೇರಿಂಗ್ ಎನಿಬಡಿ, ಎನಿ ಆರ್ಗನೈಸೇಷನ್. ನಾವು ಆಂಜನೇಯನ ಭಕ್ತರು. ನಾವು ಶಾಂತಿ ತೋಟ ಕದಲಬಾರದು, ಇಲ್ಲಿ ಸೌಹಾರ್ದತೆ ಇರಬೇಕು, ಇದು ನಮ್ಮ ಚಿಂತನೆ. ಯಾಕೆ ಅವ್ರು ಗಾಬರಿ ಮಾಡ್ಕೊಳ್ತಾ ಇದ್ದಾರೆ? ಹನುಮಂತನೇ ಬೇರೆ, ಬಜರಂಗ್ ದಳನೇ ಬೇರೆ. ಇಟ್ ಇಸ್ ಔಟ್ಫಿಟ್. ಬಜರಂಗ ದಳ ಬ್ಯಾನ್ ನಾವು ಬರೀ ಕರ್ನಾಟಕ ಸರ್ಕಾರದ, ನಾನು ಕಾನೂನು ಮಂತ್ರಿ ಆಗಿದ್ದೆ, ಅದನ್ನು ಮಾಡ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಹಾಕಿಲ್ಲ, ಮಾಡ್ಲಿಕ್ಕೆ ಆಗುದಿಲ್ಲ. ಬಜರಂಗ ದಳವನ್ನು ಮಾಡಿ. ಇನ್ನ ಇದರ ನಡುವೆ ಇವತ್ತಿನ ಪ್ರಧಾನ ಮಂತ್ರಿಗಳ ಎಲ್ಲಾ ಸಭೆಯಲ್ಲೂ ಒಂದು ಘೋಷಣೆ ಪದೇ ಪದೇ ಕೇಳ್ಬಂದಿದ್ದು, ಅದು ಬಜರಂಗ್ ಬಲಿ ಕಿ ಜೈ. ನೀವು ಒಮ್ಮೆ ಕೇಳ್ಬಿಡಿ. बजरंग बली की, 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 बजरंग बली की. ಈ ಚರ್ಚೆಯಲ್ಲಿ ನನ್ನ ಜೊತೆ ಭಾಗವಹಿಸುತ್ತಿದ್ದಾರೆ ಮೋಹನ್ ವಿಶ್ವ ಅವರು, ಬಿಜೆಪಿಯ ವಕ್ತಾರರು, ಹಿಂದೂಪರ ಸಂಘಟನೆಯ ಸದಸ್ಯರು ಹಾಗೂ ಕಾರ್ಯಕರ್ತರು, ಹೋರಾಟಗಾರರು. ಚೈತ್ರ ಕುಂದಾಪುರ ಅವರಿದ್ದಾರೆ. ಚೈತ್ರ ನಮಸ್ಕಾರ. JDSನ ವಕ್ತಾರರಾದ ರಾಜು ಗೌಡ್ರಿದ್ದಾರೆ. ನಮಸ್ಕಾರ ರಾಜು ಗೌಡ್ರೆ. ನನ್ನ ಕಲೀಗ್ ಹಾಗೂ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾದ ಚಿದಾನಂದ್ ಪಟೇಲ್ ಕೂಡ ಇವತ್ತು ನಮ್ಮ ಜೊತೆ. ನಮಸ್ಕಾರ ಚಿದಾನಂದ್, ಸ್ವಾಗತ ನಿಮ್ಗೆ. ಎಲ್ಲರ ಜೊತೆ ಮಾತಾಡೋದಕ್ಕೂ ಮುಂಚೆ ಚಿದಾನಂದ್ ಪಟೇಲ್ ಇಂದ ಶುರು ಮಾಡೋಣ. ಚಿದಾನಂದ್, ಇದೆಲ್ಲ ಗ್ರಹಿಕೆಯ ವಿಷಯ. ನಾವೆಲ್ಲ ಭಾವನಾತ್ಮಕ ಜೀವಿಗಳ್ರಿ. ನಾವು 1000 ಸತಿ ಹೇಳಿದೀವಿ ಇದನ್ನ. ನಮ್ಮ ವೋಟಿಂಗ್ ಅಲ್ಲಿ ನಾವು 100% ಅಂತ ತಗೊಂಡ್ರೆ ಅದರಲ್ಲಿ 60ಕ್ಕೂ ಹೆಚ್ಚು ಪರ್ಸೆಂಟೇಜ್ ನಾವು ಭಾವನೆ ಆಧಾರದ ಮೇಲೆ ಮತ ಚಲಾಯಿಸೋದು. ಕರೆಕ್ಟ್? ಎಸ್ ಸರ್. ಅದು ಜಾತಿಯ ಭಾವನೆಯನ್ನಿ, ಧರ್ಮದ ಭಾವನೆಯನ್ನಿ, ಯಾವುದೋ ಒಂದು ಘಟನೆಯಿಂದ ಕೆರಳದಂತ ಒಂದು ಭಾವನೆಯನ್ನಿ, ಈ ಭಾವನೆಗಳೇ. ಅದಾದ್ಮೇಲೆ ನಮ್ಮ ಮನೆ ಮುಂದೆ ರಸ್ತೆಯಲ್ಲಿ ಗುಂಡಿ ಮುಚ್ಚಿದ್ರ ಇಲ್ವಾ, ನಮ್ಮ MLA ನಮ್ಮ ಫೋನ್ ಎತ್ತಾರ ಇಲ್ವಾ, ಅದೆಲ್ಲ ಆಮೇಲೆ. ಎಸ್ ಸರ್. ಫಸ್ಟ್ ಭಾವನೆ. ಬಜರಂಗ್ ದಳ ಒಂದು ಭಾವನೆನಾ ಅಥವಾ ಒಂದು ಸಂಘಟನೆನಾ? ನಿಮಗೆ ಬಜರಂಗ ದಳ ಕೆಲವರಿಗೆ ಭಾವನೆ, ಭಾರತೀಯ ಜನತಾ ಪಕ್ಷಕ್ಕೆ ಅದು ಭಾವನೆ, ಸಂಘ ಪರಿವಾರದ ಅಂಗಸಂಸ್ಥೆ ಅದು ಅವರಿಗೆ ಭಾವನೆ, ಬಜರಂಗ ದಳದ ಕಾರ್ಯಕರ್ತರಿಗೂ ಅದೊಂದು ಭಾವನೆ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಅದೊಂದು ಸಂಘಟನೆ. ರೈಟ್. ಪ್ರಮುಖವಾಗಿ ಇಲ್ಲಿ ಕಮಿಟ್ಮೆಂಟ್ ಅನ್ನೋದು ಎಲ್ಲ ಪಕ್ಷಗಳಲ್ಲಿ ಇರುತ್ತೆ. ಭಾರತೀಯ ಜನತಾ ಪಕ್ಷದ ಕಮಿಟ್ಮೆಂಟು ಮತ್ತು ಕಾಂಗ್ರೆಸ್ನ ಕಮಿಟ್ಮೆಂಟು ನಿಮಗೆ ನೋಡಿ, ಪ್ರಣಾಳಿಕೆಯಲ್ಲಿ ಬಜರಂಗ ದಳ ನಿಷೇಧವನ್ನ ಯಾರು ಸೇರಿಸಿದ್ರು ಅನ್ನೋದು ಅವ್ರಿಗೆ ಏನು ಕನ್ಫ್ಯೂಷನ್.
ನೀವು ಡಾಕ್ಟರ್ ಜಿ ಪರಮೇಶ್ವರ್ ಪ್ರಣಾಳಿಕೆ ಸಮಿತಿ ಸಂಚಾಲಕರು ಅವ್ರು ಹೇಳ್ತಾರೆ ಇದು ಸುರ್ಜೇವಾಲ ಹೇಳಿದ್ರು ನಾವು ಅನಿವಾರ್ಯವಾಗಿ ಸೇರಿಸಿದ್ವಿ ಅಂತ ಹೇಳ್ತಾರೆ. ಆದರೆ ಅವರು ಸೇರಿಸಿರೋ ವಿಚಾರನ ತುಂಬಾ ಜನ ನಾವು ಪ್ರಣಾಳಿಕೆನ ಸರಿಯಾಗಿ ಕಣ್ಣಾಡ್ಸಕ್ಕಾಗಲಿಲ್ಲ, ಹಾಗಾಗಿ ಬಂದ್ಬಿಡ್ತು ಅಂತ ಇನ್ನೊಬ್ರು ನಾಯಕರು ಹೇಳ್ತಾರೆ. ನಿಮಗೆ ಕಾಂಗ್ರೆಸ್ ಪಕ್ಷ ಇವತ್ತು ದೇಶದಲ್ಲಿ ನೆಲೆಕಚ್ಚಿರುವ ವಿಚಾರ ಅಫೀಸ್ಮೆಂಟ್ ಪಾಲಿಟಿಕ್ಸ್, ಅತಿಯಾದ ಅಲ್ಪಸಂಖ್ಯಾತ ಓಲೈಕೆ ಮತ್ತು ಬೇರೆ ಬೇರೆ ಕಾರಣಗಳಿಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಇಡೀ ದೇಶಾದ್ಯಂತ ನೆಲೆಕಚ್ಚಿರುವಂಥದ್ದು. ಇದರ ಲಾಭವನ್ನು ಭಾರತೀಯ ಜನತಾ ಪಕ್ಷ ಪಡ್ಕೊಳ್ತು. ಯಾಕೆ ಪಡ್ಕೊಳ್ತು? ನೀವು ಒಂದು ಮಾತನ್ನ ಹೇಳಿದ್ರಿ, ಭಾವನೆಯನ್ನ ಸಂಘಟನೆಯನ್ನ ಅಂತೇಳಿ. ಅಂದ್ರೆ ಆ ಭಾವನೆಯನ್ನ ಸರಿಯಾಗಿ ಎನ್ಕೇಶ್ ಮಾಡ್ಕೊಂಡಿದ್ದು ಭಾರತೀಯ ಜನತಾ ಪಕ್ಷ. ಈ ಕ್ಷಣವೂ ಕೂಡ ಬಜರಂಗ ದಳ ನಿಷೇಧ ಅನ್ನೋದಿದೆಯಲ್ಲ, ನಾನು ಹೇಳಿದ್ನಲ್ಲ, ಭಾರತೀಯ ಜನತಾ ಪಕ್ಷ, ವಿಶ್ವ ಹಿಂದೂ ಪರಿಷತ್ತು, ಸಂಘ ಪರಿವಾರದ ಮತ್ತು ಬಜರಂಗ ದಳದ ಕಾರ್ಯಕರ್ತರ ನಾಯಕರುಗಳಿಗೆ ಇದೊಂದು ಭಾವನೆ. ಆ ಭಾವನೆಯನ್ನು ಇಟ್ಕೊಂಡು ಈಗ ಸಂಘಟನೆ ಅಂತೇಳಿ ಆ ಸಂಘಟನೆಯನ್ನ ನಿಷೇಧ ಮಾಡಬೇಕಂತ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ವಿರುದ್ಧ ಚುನಾವಣೆ ಹೊತ್ತಲ್ಲಿ ಇದು ಅತಿ ದೊಡ್ಡ ಅಸ್ತ್ರ ಆಗಿದ್ಯಾ ಅಂತ. ಚೈತ್ರ ಅವರೇ ನೋಡಿ, ನೀವು ಈ ಸಂಘ ಪರಿವಾರದ ಒಂದು ಅಂಗಸಂಸ್ಥೆಯಲ್ಲಿ ಸಕ್ರಿಯರಾಗಿದ್ದೀರಿ, ಹಿಂದೂ ಪರ ಕಾರ್ಯಕ್ರಮಗಳಲ್ಲಿ ಚಟುವಟಿಕೆಗಳಲ್ಲಿ ನಿರತರಿರ್ತೀರಿ. ಬಜರಂಗ ದಳದ ಬಗ್ಗೆ ಪದೇ ಪದೇ ನೈತಿಕ ಪೊಲೀಸ್ಗಿರಿಯ ಒಂದು ಆರೋಪ ಬರ್ತಾನೆ ಇರ್ತದೆ. ನೀವು ಇವತ್ತಿಗೂ ಬೇಕಾದ್ರೆ ಗೂಗಲ್ಗೆ ಹೋಗಿ ಬಜರಂಗ ದಳ ಮಾರಲ್ ಪೊಲೀಸಿಂಗ್ ಅಂತ ಹೊಡೆದ್ರೆ ಎಷ್ಟು ಜಿಲ್ಲೆಗಳಲ್ಲಿ ಅಷ್ಟು ಜಿಲ್ಲೆಗಳಲ್ಲಿ ಬರ್ತವೆ. ಅದು ಹೆಚ್ಚಾಗಿ ದಕ್ಷಿಣ ಕನ್ನಡ. ಬ್ಯಾನ್ ಅವಶ್ಯಕತೆ ಇದೆಯಾ ಅಂತ ಸರ್ ನಾನು ಒಂದು ವಿಚಾರ ಹೇಳ್ತೇನೆ. ಈ ನೈತಿಕ ಪೊಲೀಸ್ಗಿರಿ ಅನ್ನುವಂತಹ ಆರೋಪಗಳು ಏನಿದೆಯಲ್ಲ, ಇದು ಬಜರಂಗ ದಳದ ಮೇಲೆ ಬಂದಿರ್ತಕ್ಕಂತ ಆರೋಪಗಳಷ್ಟೇ. ಮತ್ತು ಅದು ನಿಜವಾಗ್ಲೂ ನೈತಿಕ ಪೊಲೀಸ್ಗಿರಿ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ನಾವು ನಮ್ಮ ಮನೆಯ ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ನಮ್ಮ ಮನೆಯ ಮಕ್ಕಳ ರಕ್ಷಣೆಗೋಸ್ಕರ ಒಬ್ಬ ಅಣ್ಣನಾಗಿ, ಒಬ್ಬ ಮಾವನಾಗಿ, ಒಬ್ಬ ಜವಾಬ್ದಾರಿಯುತವಾಗಿರ್ತಕ್ಕಂಥ ನಾಗರಿಕನಾಗಿ ಪ್ರತಿಯೊಬ್ಬ ಮನೆಯ ಮಗ ಕೂಡ ಯೋಚನೆ ಮಾಡ್ತಾನೆ, ನನ್ ಮನೆ ಮಗಳ ದಾರಿ ತಪ್ಪಬಾರ್ದು, ನನ್ ಮನೆಯ ಮಗಳ ಜೀವನ ಹಾಳಾಗ್ಬಾರ್ದು ಅನ್ನೋ ದೃಷ್ಟಿಯಲ್ಲ ಯೋಚನೆ ಮಾಡ್ತಾನೆ. ಆ ದೃಷ್ಟಿಯಲ್ಲಿ ಎತ್ತಿರ್ತಕ್ಕಂಥ ಪ್ರಶ್ನೆ ಅಂದ್ರೆ ಬಜರಂಗ ದಳ ಅಂದ್ರೆ ಆಗ್ಲೇ ನಿಮ್ಮ ನ್ಯೂಸ್ ಬ್ಯೂರೋ ಹೆಡ್ ಹೇಳ್ತಾ ಇದ್ರದ್ ಭಾವನೆ ಅಂತ. ನಮಗೆ ಬಜರಂಗ ದಳ ಅಂದ್ರೆ ಬರೀ ಭಾವನೆ ಅಲ್ಲ, ಅದ್ ನಮ್ ಬದ್ಧತೆ ಅಂತ. ಇಡೀ ಧರ್ಮ ಮತ್ತು ದೇಶದ ಪರವಾಗಿರ್ತಕ್ಕಂತ ಚಿಂತನೆಗೆ ನಮ್ಮ ಇಡೀ ಬದುಕನ್ನ ನಾವು ಧರ್ಮ ಮತ್ತು ದೇಶಕ್ಕೆ ತಕ್ಕ ಹಾಗೆ ಬದ್ಧತೆಯಿಂದ ಹೇಗ್ ಬದುಕ್ಬೇಕು ಅನ್ನೋದನ್ನ ಹೇಳ್ಕೊಡೋದಕ್ ಬಜರಂಗ ದಳ ಇರುವಂತಹದ್ದು. ಹಾಗಾಗಿ ಆ ದೃಷ್ಟಿಯಲ್ಲಿ ನೋಡಿದ್ರೆ ಬಹುಶಃ ಮಾರಲ್ ಪೊಲೀಸಿಂಗ್ ಅನ್ನುವಂತ ಆರೋಪಗಳು ಏನಿದೆಯಲ್ಲ, ಇದು ಬರೀ ಬಜರಂಗ ದಳದ ಮೇಲೆ ಇದೆಯಾ ಅಥವಾ ಬೇರೆ ಯಾವುದೇ ಮುಸ್ಲಿಂ ಸಂಘಟನೆಗಳ ಮೇಲೆ ಇಲ್ವಾ ಕೇಳಿದ್ರೆ ಖಂಡಿತವಾಗ್ಲೂ ಅವ್ರ ಮೇಲೆ ಕೂಡ ಇದೆ. ಆದ್ರೆ ಯಾವುದೇ ರೀತಿಯ ಏನು ಸಮಾಜ ವಿದ್ರೋಹಿ ಚಟುವಟಿಕೆಗಳಲ್ಲಿ ಬಜರಂಗ ದಳ ಇಲ್ಲಿ ತನಕ ಭಾಗವಹಿಸಿಲ್ಲ. ನಾನು ಬಹಳ ಹೆಮ್ಮೆಯಿಂದ, ಬಹಳ ಗರ್ವದಿಂದ ಮತ್ತು ಬಹಳ ಸ್ಪಷ್ಟವಾಗಿ ಹೇಳ್ಬಲ್ವಿ, ಕರ್ನಾಟಕದಲ್ಲಿ ಇರ್ತಕ್ಕಂಥ, ಇಡೀ ದೇಶದಲ್ಲಿ ಇರ್ತಕ್ಕಂತಹ ಪ್ರತಿ ಬಜರಂಗ ದಳದ ಕಾರ್ಯಕರ್ತನು ಬಹಳ ಸ್ಪಷ್ಟವಾಗಿ ಗರ್ವದಿಂದ ಹೇಳ್ಕೊಳ್ಬಲ್ಲ, ನಾವ್ ಎಲ್ಲೂ ಕೂಡ ಸಮಾಜ ದ್ರೋಹಿ, ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಭಾಗವಹಿಸಿಲ್ಲ ಅಂತ. ಮತ್ ಬಜರಂಗ ದಳದ ಮೇಲೆ ಅಂತಹ ಯಾವುದೇ ಆರೋಪಗಳು ಕೂಡ ಇರೋದಿಲ್ಲ. ನೀವು ಇವ್ರು ಬ್ಯಾನ್ ಮಾಡ್ತೇನೆ ಅಂತ ಹೇಳ್ತಿದಾರಲ್ಲ, ಬ್ಯಾನ್ ಮಾಡೋದಕ್ಕೆ ಏನೋ ಒಂದಷ್ಟು ರೀಸನ್ ಇರ್ಬೇಕಲ್ಲ. ಎಲ್ಲಾದ್ರೂ ಬಜರಂಗ ದಳದವ್ರು ಹೋಗಿ ಜೈ ಶ್ರೀರಾಮ್ ಅಂತ ಹೇಳ್ತಾ ಬಾಂಬ್ ಹಾಕಿದಾರ ಕೇಳಿದ್ರೆ ಇಲ್ಲ, ಕುಕ್ಕರ್ ಅಲ್ಲಿ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡಿದಾರ ಕೇಳಿದ್ರೆ ಬಜರಂಗ ದಳದವ್ರು ಮಾಡಿಲ್ಲ. ಅಥವಾ ಯಾವ್ದಾದ್ರು ಹೆಣ್ಮಕ್ಳನ್ನ ಪ್ರೀತಿಯ ಹೆಸರಿನಲ್ಲಿ ಮೋಸ ಮಾಡಿ ಅವರನ್ನ ಐಸಿಸ್ ನಂತಹ ಸಂಘಟನೆಗಳಿಗೆ ರವಾನೆ ಮಾಡಿದಾರ ಬಜರಂಗ ದಳದವ್ರು ಕೇಳಿದ್ರೆ ಇಲ್ಲ. ಈ ರೀತಿ ಭಯೋತ್ಪಾದಕ ಚಟುವಟಿಕೆ ಅಥವಾ ದೇಶ ವಿದ್ರೋಹಿ ಚಟುವಟಿಕೆಗಳ ಯಾವುದೇ ರೀತಿಯ ಆರೋಪವನ್ನು ಕೂಡ ಬಜರಂಗ ದಳ ಹೊತ್ಕೊಂಡಿಲ್ದೆ ಇರುವ ಸಂದರ್ಭದಲ್ಲಿ, ಮತ್ತಂತ ಯಾವುದೇ ಏನು ಚಟುವಟಿಕೆಗಳಿಗೂ ಬಜರಂಗ ದಳಕ್ಕೂ ಸಂಬಂಧ ಇಲ್ಲದೆ ಇರೋ ಸಂದರ್ಭದಲ್ಲಿ ಹೇಗ್ ಬ್ಯಾನ್ ಮಾಡೋದಕ್ಕೆ ಸಾಧ್ಯ? ಚೈತ್ರ ನೋಡಿ, ದೇಶ ವಿರೋಧಿ ಚಟುವಟಿಕೆ ಒಂದು ಕಡೆ, ಸಮಾಜದಲ್ಲಿ ಶಾಂತಿಯನ್ನ ಕದಡಿಸುವಂತ ಒಂದಷ್ಟು ಕೆಲಸಗಳು ಆಗೋದಾಗ ಅವಾಗ ಏನ್ ಮಾಡ್ಬೇಕು? ಕೇಳಿಸ್ಲಿಲ್ಲ ಸರ್ ನೀವೇನ್ ಹೇಳಿದ್ರಿ ಅಂತ. ಇಲ್ಲ, ನಾನೇನ್ ಹೇಳಿದೆ, ಈಗ ಸಮಾಜದಲ್ಲಿ ಶಾಂತಿಯನ್ನ ಕೆಡಿಸೋ ಅಂತ ಕೆಲಸ ಮಾಡಿದ್ರು ಕೂಡ ಅದು ಒಂದು ಪ್ರಮುಖ ವಿಷಯನೇ ಅಲ್ವಾ? ದೇಶದ ವಿರೋಧ ಚಟುವಟಿಕೆ ಮಾಡಿದ್ರೆ ಮಾತ್ರ ಒಂದು ಸಂಘಟನೆ ಕಾರ್ಯಕರ್ತರಿಂದ ಸಮಾಜದಲ್ಲಿ ಶಾಂತಿ ಏನು ಕದಡಿದೆ ಅನ್ನೋ ಒಂದು ಘಟನೆಯನ್ನು ನಿಮ್ಗೆ ತೋರಿಸಿ ನನ್ಗೆ. ಯಾವುದೇ ಸಂದರ್ಭದಲ್ಲಿ ನೀವ್ ಹೇಳುವಾಗ CA-NRC ಆಗುವಾಗ ಇಡೀ ಏನು ಮಂಗಳೂರನ್ನ ಏನು ಧ್ವಂಸ ಮಾಡುವಂತ ಹುನ್ನಾರ ಮಾಡಿರ್ತಕ್ಕಂಥ ಘಟನೆಯಲ್ಲಿ ಬಜರಂಗ ದಳ ಇರ್ಲಿಲ್ಲ. ಕೆಜೆಹಳ್ಳಿ, ಡಿಜೆಹಳ್ಳಿಯಲ್ಲಿ ಗಲಭೆ ಆದಂತ ಸಂದರ್ಭದಲ್ಲಿ ಆ ಗಲಭೆಯ ಹಿನ್ನೆಲೆಯಲ್ಲಿ ಬಜರಂಗ ದಳ ಇರ್ಲಿಲ್ಲ. ಹುಬ್ಬಳ್ಳಿಯಲ್ಲಿ ದೇವಸ್ಥಾನಗಳ ಮೇಲೆ, ಪೊಲೀಸ್ ಸ್ಟೇಷನ್ಗಳ ಮೇಲೆ ಕಲ್ಲೆಸೆಯುವಂತ ಘಟನೆಗಳು ನಡೆದ್ವು, ಅಂತ ಘಟನೆಗಳಲ್ಲಿ ಬಜರಂಗ ದಳ ಇರ್ಲಿಲ್ಲ. ಸೊ ಯಾವ್ದಾದ್ರು ಒಂದ್ ಬೇಕಲ್ಲ ಸಮಾಜದಲ್ಲಿ ಶಾಂತಿ ಕದಡುತ್ತೆ ಅಂತ ಹೇಳೋದಕ್ಕೆ. ಯಾವ್ದು ಶಾಂತಿ ಕದಡುದು? ಬಜರಂಗ ದಳ ಅಂತ ಯಾವ್ದಾದ್ರು ಒಂದು ಘಟನೆಯನ್ನ ಉಲ್ಲೇಖ ಮಾಡಿ ಹೇಳಿ ನನಗೆ, ಇಂಥ ಘಟನೆಯಲ್ಲಿ ಬಜರಂಗ ದಳ ಭಾಗವಹಿಸಿತ್ತು, ಈ ಸಂದರ್ಭದ ಕಾರಣಕ್ಕೆ ಏನು ಸಮಾಜದಲ್ಲಿ ಶಾಂತಿ ಕದಡಿತ್ತು ಅಂತ ಒಂದೇ ಒಂದ್ ಘಟನೆ ತೋರಿಸಿ ಸರ್ ನೀವು. ಇಂಥದ್ದೊಂದು ಆರೋಪ ಬಜರಂಗ ದಳದ ಮೇಲೆ ಬಂದು ಇದು ಸಾಬೀತಾಗಿರುವಂತ ಕೋರ್ಟ್ ನಲ್ಲಿ ಒಂದೇ ಒಂದ್ ಘಟನೆ ತೋರಿಸಿ. ಮಾರ್ಚ್ 20ನೇ ತಾರೀಕು ಕೇಳಿ ಒಂದ್ ನಿಮಿಷ ಕೇಳಿ. ಮಾರ್ಚ್ 20ನೇ ತಾರೀಕು 2023 ಒಂದು ಹೋಟೆಲ್
ಕುವೆಂಪು ರೋಡ್ ಶಿವಮೊಗ್ಗದಲ್ಲಿರುವಂಥ ಒಂದು ಹೋಟೆಲ್. ಅಲ್ಲಿ ಯಾವುದೋ ಒಂದು ಪ್ರೈವೇಟ್ ಕಾರ್ಯಕ್ರಮ ನಡೀತಿರ್ತದೆ. ಬಜರಂಗ ದಳದ ಕಾರ್ಯಕರ್ತರು ಅಂತ ಹೇಳ್ಕೊಂಡು ಒಂದಷ್ಟು ಜನ ಹೋಗಿ ಅಲ್ಲಿ ಇರುವಂಥ ಕಾರ್ಯಕ್ರಮವನ್ನು ನಿಲ್ಲಿಸಿ, ಅಲ್ಲಿ ಇದ್ದಿದ್ದು ಯಾರೋ ರಾಜೇಶ್ ಗೌಡ ಅನ್ನೋ ಬಜರಂಗ ದಳದ ಮುಖ್ಯಸ್ಥರಂತೆ, ಅವರು ಅಲ್ಲಿಗೆ ನಾಯಕರಂತೆ. ಇವ್ರು ಹೋಗಿ ಅಲ್ಲಿ ಆ ಹೆಣ್ಮಕ್ಳ ಮೇಲೆ ಕಿರ್ಚಾಡಿ ಚೀರಾಟ ಮಾಡಿ ಅದನ್ನ ನಿಲ್ಲಿಸಿದ್ದಾರೆ. ಇದು ಒಂದು. ನಾನು ಈ ತರ ಉದಾಹರಣೆ 10 ಕೊಡಬಲ್ಲೆ ನಿಮ್ಗೆ. ಇನ್ಯಾವುದೋ ಮಂಗಳೂರಲ್ಲಿ ಉಪ್ಪಿನಂಗಡಿ ಹತ್ರ ಯಾವುದೋ ಒಂದು BC ರೋಡಲ್ಲಿ ಒಂದು ಕಡೆ, ಇಲ್ಲೆಲ್ಲ ಯಾವುದೋ ಹುಡುಗಿ ಜ್ಯೂಸ್ ಅಂಗಡಿನಲ್ಲಿ ಇದ್ರು. ಆ ಹುಡುಗ ಬೇರೆ ಧರ್ಮದವನು, ಹುಡುಗಿ ಬೇರೆ ಧರ್ಮದವನು, ಹುಡುಗನಿಗೆ ಕರ್ಕೊಂಡೋಗಿ ಥಳಿಸಿ ಬೆದರಿಸಿ. ತಪ್ಪೇನು? ನಮ್ಮನೆ ಹೆಣ್ಣು ಮಕ್ಕಳ ರಕ್ಷಣೆಗೆ, ನಮ್ಮನೆಯ ಹೆಣ್ಣು ಮಕ್ಕಳ ಹಾದಿ ತಪ್ಪುವ ಸಂದರ್ಭದಲ್ಲಿ ಒಬ್ಬ ಅಣ್ಣನಾಗಿ ಬಜರಂಗ ದಳದ ಕಾರ್ಯಕರ್ತ ನಿಂತ್ಕೊಂಡು ಪ್ರಶ್ನೆ ಮಾಡ್ತಾನೆ ಅಂತಂದ್ರೆ ತಂಗಿ ಅದು ಕೇಳಿದ್ಲ? ತಪ್ಪೇನು? ಅಲ್ಲ, ತಂಗಿ ಕೇಳಿದ್ಲ ನಿಮ್ನ ಬಂದ್ ರಕ್ಷಣೆ ಮಾಡು ಅಂತ? ಮತ್ತೆ ನನ್ನ ಮನೆಯಲ್ಲಿ ನನ್ನ ತಂಗಿ ದಾರಿ ತಪ್ತಾಳೆ ಅಂತಂದ್ರೆ ದಾರಿ ತಪ್ಪುವ ನಿಮ್ಮ ಬದಿಯಲ್ಲಿ ಭಾವನೆ, ಇರುವ ನಿಮ್ಮ ವ್ಯಕ್ತಿನ ಕಾಳಜಿಗೆ ಇಲ್ಲಿ ಜಾಗ ಇದೆ ನಾವ್ ಯಾರು ಕೂಡ ಚೈತ್ರ, ನಿಮ್ಮ ಪ್ರಶ್ನೆ ಕಾಳಜಿಗೆ ಇಲ್ಲಿ ಜಾಗ ಇದೆ. ಮನೆಯಲ್ಲಿ ಬಟ್ ಈ ಹೆಣ್ಮಕ್ಳು ದೇಶದ ಸಂವಿಧಾನ ಇದೆಯಲ್ಲ, ಅದು ಒಂದು ಸ್ವಾತಂತ್ರ್ಯವನ್ನ ಕೊಡ್ತದೆ ನಮ್ಗೆ. ನಿಮ್ ಕಾಳಜಿಗೆ ಇಲ್ಲಿ ಜಾಗ ಇದೆ. ದೇಶದ ಸಂವಿಧಾನದ ಅಡಿಯೆಲ್ಲ ಇವ್ರ ಹೆಣ್ಮಕ್ಳನ್ನ ಲವ್ ಜಿಹಾದ್ ಮಾಡಿ ಭಯೋತ್ಪಾದಕತೆ ಕಳಿಸ್ತಾ ಇದ್ದಾರಾ? ಈ ಐಸಿಸ್ ನಂತ ಸಂಘಟನೆಗಳಿಗೆ ಇವ್ರ ಹೆಣ್ಮಕ್ಳನ್ನ ರವಾನೆ ಮಾಡ್ತಿರ್ತಕ್ಕಂತ ಘಟನೆಗಳು ನಡೀತಿದ್ಯಲ್ಲ, ಇದನ್ನೆಲ್ಲ ಇವರು ಸಂವಿಧಾನಬದ್ಧವಾಗಿ ಮಾಡ್ತಿದಾರ? ಇಲ್ವಲ್ಲ. ನಮ್ಮನೆ ಹೆಣ್ಮಗಳು ಏನು ಲವ್ ಜಿಹಾದ್ ಆಗಿ ಹೋದ್ಮೇಲೆ ಅವಳು ಐಸಿಸ್ ಸೇರಿದ್ಮೇಲೆ ನಮ್ಮನೆ ಹೆಣ್ಮಕ್ಳು ವಾಪಸ್ ಕರ್ಕೊಂಡ್ ಬರೋದಕ್ಕೆ ನಾವು ಕೋರ್ಟ್ ಮೆಟ್ಲು ಅಲಿಬೇಕು ಹೊರತು, ಅದಕ್ಕಿಂತ ಮುಂಚೆ ಅವಳನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿಯ ಕಾನೂನು ಇದೆ ನೀವ್ ಹೇಳಿ. ಆಯ್ತು, ಬಂದು ಮತ್ತೆ ನಿಮ್ಮ ಹತ್ರ ನಾನು ಮಾತಾಡ್ತೀನಿ. ಇಲ್ಲಿ ನನ್ನ ಜೊತೆ ಬೇರೆ ಅತಿಥಿಗಳು ಇದ್ದಾರೆ. ಚೈತ್ರ, ನೀವು ನೀವು ಹೇಳಿದ್ದೀರಿ. ಚೈತ್ರ ನೀವು ಹೇಳಿದ್ದೀರಿ. ಮತ್ತೆ 2ನೇ ಸುತ್ತಲ್ಲಿ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ನೀವು ಹೇಳಿದ್ದೀರಿ 2ನೇ ಸುತ್ತಲ್ಲಿ ಬಂದು ನಿಮ್ಮ ಹತ್ರ ಮತ್ತೆ ಮಾತಾಡ್ತೀನಿ. ರಾಜುಗೌಡ್ರೆ, ಒಂದು ಪಕ್ಷ ತನ್ನ ಜಾತ್ಯತೀತತೆಯನ್ನ ಸಾಬೀತುಪಡಿಸೋದಕ್ಕೆ ಪರ್ಟಿಕ್ಯುಲರ್ ಸಂಘ ಸಂಘಟನೆಗಳ ವಿರುದ್ಧ ಇರಲೇಬೇಕು ಅನ್ನೋ ಕಂಡೀಷನ್ ಏನಾದ್ರೂ ಇದೆಯಾ? ಒಂದು. ಈ ಬಜರಂಗ ದಳ PFI ವಿಷಯದಲ್ಲಿ JDS ಜಾತ್ಯತೀತ ಜನತಾ ದಳದ ನಿಲುವು ಅಭಿಪ್ರಾಯ ಏನು? ಪ್ಲೀಸ್. ನಿಖಿಲ್, ಇದು ಭಾರತ ದೇಶದಲ್ಲಿ ಸಂವಿಧಾನ ಅಂತ ಒಂದು ರಚನೆ ಆಗಿದೆ. ಈಗ ಚೈತ್ರ ಕುಂದಾಪುರ ಅವರು ಒಂದು ಮಾತು ಹೇಳಿದ್ರು, ಏನೋ ಯಾರೇ ಒಂದು ಸಂಘ ಸಂಸ್ಥೆಗಳು ಮತ್ತೆ ಹೋರಾಟಗಳು ಮಾಡ್ಲಿಕ್ಕೆ ಎಲ್ಲಾರ್ಗೂ ಒಂದು ಅವಕಾಶ ಇದೆ. ಈ ಭಾರತ ದೇಶದ ಸಂವಿಧಾನನ ಪ್ರತಿಯೊಬ್ರು ಒಪ್ಕೋಬೇಕಾಗತ್ತೆ. ಈ ಮಾರಲ್ ಪೊಲೀಸಿಂಗ್ ಅನ್ನೋದು ಇದೆಯಲ್ಲ, ಅದ್ ಯಾರು ಮಾಡಿದ್ರು ತಪ್ಪು. ಕಾನೂನಿನ ಪ್ರಕಾರ ಈಗ ಉದಾಹರಣೆಗೆ ಒಂದು ಘಟನೆ ನೆನಪು ಮಾಡ್ಕೊಂತೀನಿ. ಇದೇ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಪಬ್ನಲ್ಲಿ ಒಂದ್ ಹೆಣ್ಮಕ್ಳು ಕುಡಿತಾ ಇದ್ರು ಅಂತ ಅಟ್ಯಾಕ್ ಮಾಡೋದು. ನೋಡ್ರಿ, 18 ವರ್ಷ ತುಂಬಿದ್ಮೇಲೆ ಇದೇ ಸರ್ಕಾರ ಪರ್ಮಿಷನ್ ಕೊಡುತ್ತೆ, ಕುಡಿಲಿಕ್ಕೆ ಅವ್ರಿಗೆ ಅವಕಾಶ ಇದೆ ಅಂತೇಳಿ ಅವ್ರು ಹೋಗಿ ಅವ್ರ ವೈಯಕ್ತಿಕ ಏನೋ ಮಾಡ್ಕೋತಿದ್ರು. ಯಾರೋ ಒಂದಷ್ಟು ಜನ ಬಂದು ಗಲಾಟೆ ಮಾಡ್ತಾರೆ ಅಂದ್ರೆ ತಪ್ಪಲ್ವಾ? ಯಾವುದೇ ಆಗ್ಲಿ, ಹಿಂದೂ ಸಂಘಟನೆ ಆಗ್ಲಿ, ಮತ್ತೊಂದು ಸಂಘಟನೆ ಆಗ್ಲಿ, ಯಾವುದೇ ಸಂಘಟನೆಗಳು ಮಾರಲ್ ಪೊಲೀಸಿಂಗ್ ಮಾಡ್ಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಜಾತ್ಯತೀತತೆ ಅಂದ್ರೆ ಈಗ ಇನ್ನೊಂದು ತ್ರಿವಳಿ ತಲಾಕ್ ವಿಚಾರಕ್ಕೆ ಬಂದಾಗ ಕೇಂದ್ರ ಸರ್ಕಾರ ಒಂದು ತಂದೆ ಆದಂತ ಒಂದು ಸ್ಟೆಪ್ಸ್ ತಗೋದು, ತ್ರಿವಳಿ ತಲಾಖನ್ನ ತೆಗೆದಾಕ್ತು, ಯಾವ್ದೋ ಒಂದು ಜನಾಂಗಕ್ಕೆ ಸೀಮಿತ ಅಂತ. ಸೊ ಇದೇ ರೀತಿ ಇಲ್ಲಿ ಈ ನೆಲದ ಕಾನೂನನ್ನ ಜಾತ್ಯತೀತವಾಗಿ ಯಾರು ಒಪ್ಕೋತಾರೋ ಅವ್ರ ಎಲ್ಲಾ ಸಂಘ ಸಂಸ್ಥೆಗಳು ನಡೆಸ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಬಜರಂಗ ದಳ ತೆಗ್ದಾಕ್ತೀನಿ, SFCI ತೆಗ್ದಾಕ್ತೀನಿ. ನೋಡಿ, ನೀವು ಸಮಾಜಕ್ಕೆ ಮಾರಕವಾಗದಲೆ ನೀವು ಯಾವುದೇ ರೀತಿಯಾದ ಸಂಘಟನೆಗಳನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಇಲ್ಲಿ ಕಾನೂನಿನ ಪ್ರಕಾರ ಯಾವುದೇ ತೊಡಕಿಲ್ಲ. ಅಲ್ಲ ರಾಜುಗೌಡ್ರೆ, ನಿಮ್ ಪ್ರಕಾರ ಏನ್ ಮಾರಕ, ಅವ್ರ ಪ್ರಕಾರ ಅದು ಅವಶ್ಯಕ. ನೀವ್ ಹೇಳ್ತೀರಿ ನೈತಿಕ ಪೊಲೀಸ್ಗಿರಿ ಮಾರಕ. ಚೈತ್ರ ಕುಂದಾಪುರ ಅವ್ರು ಹೇಳ್ತಾರೆ ಅಲ್ಲಪ್ಪ, ಇದು ನೈತಿಕ ಪೊಲೀಸ್ಗಿರಿ ಅಲ್ಲ, ನಮ್ಮ ಮನೆ ಹೆಣ್ಮಕ್ಳನ್ನ ನಾವು ಕಾಪಾಡ್ತಿದೀವಿ, ನೈತಿಕವಾಗಿ ನಮ್ಮ ಜವಾಬ್ದಾರಿಯನ್ನು ನಾವು ನಿಭಾಯಿಸ್ತಿದೀವಿ ಅಂತ ಚೈತ್ರ ಕುಂದಾಪುರ ಅವರ ವಾದ ಇದೆ. ನಿಮಗೆ ಮಾರಕ, ಆದ್ರೆ ಅವ್ರಿಗೆ ಅವಶ್ಯಕ. ಮಧ್ಯ ಬ್ರೇಕ್ ಆಗ್ತಾ ಇದೆ. ಹೇಳಿ ಆಯ್ತು, ನಿಮ್ಮ ಏನ್ ಹೇಳ್ತಿದ್ರಿ ಹೇಳಿ ಮುಗಿಸಿ. ಈಗ ನಾನು ಹೇಳೋದಿಷ್ಟೇ, ಮಾರಲ್ ಪೊಲೀಸಿಂಗ್ ಮಾಡ್ಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅಂತ ನಾನು ನೇರವಾಗಿ ಹೇಳ್ತೀನಿ. ಇಲ್ಲಿ ಈ ನೆಲದ ಕಾನೂನು ಏನ್ ಹೇಳುತ್ತೆ, ಯಾವ್ದೇ ಒಬ್ಬ ವ್ಯಕ್ತಿಗೆ, ನಾವಿರೋದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ, ನಾವೇನ್ ಯಾವ್ದೋ ಡಿಕ್ಟೇಟರ್ಶಿಪ್ ದೇಶದಲ್ಲಿಲ್ಲ. ಅವ್ರ ಇಷ್ಟ ಬಂದಂಗೆ ಕಾನೂನು ಮಾಡ್ಲಿಕ್ಕೆ, ಏನು ಉತ್ತರ ಕೊರಿಯಾದಲ್ಲಿ ಮಾಡ್ತಾರಲ್ಲ ಕಿಮ್ ಜಾಂಗ್, ಆತರ ಮಾಡ್ಲಿಕ್ಕೆ ಇಲ್ಲಿ ಯಾರಿಗೂ ಅಧಿಕಾರ ಇಲ್ಲ. ಎಲ್ಲಾರು ಸಮಾನರೇ. ರೈಟ್ ರಾಜುಗೌಡ್ರೆ, ಆ ಲೈನ್ ನಾ ಒಂದು ಸರಿಪಡಿಸ್ತೀನಿ. ಇಲ್ಲ, ಒಂದ್ ನಿಮಿಷ, ನಿಮ್ಗೆ ನನ್ನ ಧ್ವನಿ ಕೇಳ್ತಿಲ್ಲ, ಹಂಗಾಗಿ ಆ ಲೈನ್ ಅನ್ನು ಒಂದ್ ಸರಿಪಡಿಸ್ತೀನಿ. ನನ್ನ ಟೀಮ್ ಕೇಳ್ತಿದೆ ಇದನ್ನ. ಇವತ್ತಿನ ಈ ಚರ್ಚೆ ವಿಷಯದಲ್ಲಿ ಕಾಂಗ್ರೆಸ್ ಭಾಗವಹಿಸಬಾರ್ದು ಅನ್ನೋದು ಪಕ್ಷದ ನಿಲುವಾಗಿದೆ. ನಾವು ಅದನ್ನು ಸ್ವೀಕರಿಸಬೇಕು. ಆದ್ರೆ ಬಿಜೆಪಿ ವಕ್ತಾರರಿದ್ದಾರೆ, ನಾನು ಕೇಳ್ತೀನಿ.
ಒಂದು ವಿಷಯಾಂತರ ಆಯ್ತು, ವಿಷದ ಉಲ್ಲೇಖ ಆದಾಗ ಮೋಹನ್. ಈಗ ಬಜರಂಗ್ ದಳದ್ ಬಂತು. ಪಕ್ಷದ ಎಲ್ಲಾ ನಾಯಕರು ನಾನು ಬಜರಂಗಿ ಅಂತ ಸಾಮಾಜಿಕ ಜಾಲತಾಣದ ತಮ್ಮ ಅಕೌಂಟ್ಗಳಲ್ಲಿ ಫೋಟೋ ಅಥವಾ ಈ ಸಂದೇಶದ ಮೂಲಕ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಭಾವನೆ ಮೇಲೆ ಎಷ್ಟು ದಿನ ನಡೀಬಹುದು ಈ ಪ್ರಚಾರ ಅಭಿಯಾನ ಅನ್ನಿ ಅಥವಾ ಮತಯಾಚನೆಯ ಅಭಿಯಾನ? ಮತ್ತೆ ಇದು ಭಾವನೆ ಆಗೋದಕ್ಕೆ ಕಾರಣ ಆದ್ರೂ ಏನು? ನಿಮ್ ಪ್ರಕಾರ ಬಜರಂಗ್ ದಳ ಯಾಕೆ ಬ್ಯಾನ್ ಆಗಬಾರ್ದು ಅಂತ ಕೇಳ್ತಿದೆ. ನಿಖಿಲ್, ನೀವು ನೋಡಿ, ಇವರ ಮ್ಯಾನಿಫೆಸ್ಟೋ ನೋಡ್ತಾ ಇದ್ದೆ. ಅವರು ಹೆಂಗ್ ಹೇಳ್ತಾರೆ ಅಂತ ಹೇಳಿದ್ರೆ, ಇದರಲ್ಲಿ ಧರ್ಮ ಮತ್ತು ಜಾತಿಯ ಹೆಸರಿನಲ್ಲಿ ಸಮಾಜದಲ್ಲಿ ದ್ವೇಷವನ್ನು ಬಿತ್ತಿ ವಿಭಜನೆಗೆ ಕಾರಣವಾಗುವ ಅಂತ ಸ್ಟಾರ್ಟ್ ಮಾಡ್ಬಿಟ್ಟು ಬಜರಂಗ ದಳ PFI ಅಂತ ತರ್ತಾರೆ. ನೀವು ಆ ರೀತಿಯಾಗಿ ಧರ್ಮ ಮತ್ತು ಜಾತಿ ಹೆಸರಿನಲ್ಲಿ ವಿಷ ಬೀಜ ಬಿತ್ತೋರ್ನ ಬ್ಯಾನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಕಾಂಗ್ರೆಸ್ ಪಕ್ಷನ ಬ್ಯಾನ್ ಮಾಡ್ಬೇಕು. ಇದೇ ಸಿದ್ದರಾಮಯ್ಯ ಏನ್ ಹೇಳ್ತಾರೆ, ಶಿವಮೊಗ್ಗದಲ್ಲಿ ಹೋಗ್ಬಿಟ್ಟು ಏನಕ್ಕೆ ಮುಸಲ್ಮಾನರ ಏರಿಯಾದಲ್ಲಿ ಸಾವರ್ಕರ್ ಫೋಟೋ ಹಾಕ್ತೀರಾ ಅಂತ ಹೇಳ್ತಾರೆ. 10 ಉರ್ದೋಯ್ತು ರಾಜ್ಯ 3 ದಿವಸ. ಯಾರು ವಿಷ ಬೀಜ ಬಿಟ್ಟಿದ್ದು? ತಿರ್ಗಾ ಆಮೇಲೆ ಇದ್ದಕ್ಕಿದ್ದಂಗೆ ಜಾತಿ ವಿಚಾರದಲ್ಲಿ ಲಿಂಗಾಯತರು ಬ್ರಾಹ್ಮಣರನ್ನ ಎತ್ಕಟ್ತಾರೆ. ಏನೇನಾಯ್ತು ಸಮಸ್ಯೆ? ಅವಾಗ ಇಬ್ಬರ ನಡುವೆ ಏನೇನ್ ಮಾಡಿದ್ರು? ಹಾಗಾದ್ರೆ ಯಾರನ್ನ ಬ್ಯಾನ್ ಮಾಡ್ಬೇಕಾಗಾದ್ರೆ ಕಾಂಗ್ರೆಸ್ನ ಬ್ಯಾನ್ ಮಾಡ್ಬೇಕು. ಫಸ್ಟ್ ಅವ್ರನ್ನ ಬ್ಯಾನ್ ಮಾಡ್ಬೇಕು. ಆ ರೀತಿಯಾಗಿ ತಗೊಳ್ಳೋದಾದ್ರೆ ತಿರ್ಗಾ ಇದೇ KGHಳ್ಳಿ DJಹಳ್ಳಿ ಪ್ರಕರಣದಲ್ಲಿ ಅದ್ರ ಹಿಂದೆ ಇದ್ದಿದ್ದು ಯಾರು? ಇದೇ ಕಾಂಗ್ರೆಸ್ನ ಮಾಜಿ ಮೇಯರು. ಧರ್ಮದ ವಿಚಾರದಲ್ಲಿ ವಿಷ ಬೀಜ ಬಿತ್ತಿದ್ಯಾರು? ಕಾಂಗ್ರೆಸ್. ಹಂಗಾರೆ ಕಾಂಗ್ರೆಸ್ನ ಬ್ಯಾನ್ ಮಾಡಿ ಫಸ್ಟ್. ಈ ದೇಶದಲ್ಲಿ ಧರ್ಮ ಜಾತಿ ವಿಚಾರದಲ್ಲಿ ವಿಷ ಬೀಜ ಬಿಸ್ತಾ ಇರೋದು ಕಾಂಗ್ರೆಸ್. ಫಸ್ಟ್ ಅವ್ರನ್ನ ಬ್ಯಾನ್ ಮಾಡ್ಬೇಕು, ಆಮೇಲೆ ಬೇರೆ ಸಂಘಟನೆ ಬಗ್ಗೆ ಮಾತಾಡ್ಲಿ. ನೋಡಿ, ಸಮಾಜದಲ್ಲಿ ಹಿಂದೂಗಳ ಪರವಾಗಿ, ಹಿಂದೂ ಯುವಕರ ಪರವಾಗಿ, ಹಿಂದೂ ಧರ್ಮದ ಪರವಾಗಿ ಏನಾದ್ರೂ ವಿಚಾರಗಳ ಮುನ್ನೆಲೆಗೆ ಬಂದಾಗ ಅದ್ರ ಪರವಾಗಿ ನಿಂತ್ಕೊಳ್ಳುವಂತ ಒಂದು ಸಂಘಟನೆ ಬಜರಂಗ ದಳ. ಗೊತ್ತಾಯ್ತಲ್ಲ? ಬಜರಂಗ ದಳ. ಒಂದ್ ನಿಮಿಷ ಪಾಸಿಟಿವ್ ಆಗಿ ಬಂದ್ಬಿಟ್ಟಿದ್ರೆ ಇವತ್ತು ಈ ಬ್ಯಾನ್ ಉಲ್ಲೇಖನೆ ಆಗ್ತಿರ್ಲಿಲ್ಲ. ಕೇಳಿ ನೋಡಿ, ಬಜರಂಗ ದಳದ ಹೆಸರಲ್ಲೇ ಬಜರಂಗಿ ಇದ್ದಾನೆ. ನೀವು ಕಾಂಗ್ರೆಸ್ ನೋಡಿ, ಈ ಮುಸಲ್ಮಾನರ ಓಲೈಕೆ ರಾಜಕಾರಣ ಇವತ್ತು ನಿನ್ನೆಯಿಂದ ಅಲ್ಲ. DK ಶಿವಕುಮಾರ್ ಹೇಳಿದ್ರು ನಾನು ಹನುಮ ಭಕ್ತ ಅಪ್ಪ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಹನುಮ ಭಕ್ತ ಆಗಿದ್ರೆ ಇವ್ರ ಅವಧಿನಲ್ಲಿ ಹುಣಸೂರಲ್ಲಿ ಪಿರಿಯಾಪಟ್ಟಣದಲ್ಲಿ ಹನುಮ ಜಯಂತಿ ಮಾಡೋದಕ್ಕೆ ಒಂದು ಪರ್ಮಿಷನ್ ತಗೊಳ್ಳೋದಕ್ಕೆ ಎಷ್ಟು ಆಟ ಆಡಿಸ್ಬಿಟ್ರು. ಇದೇ ಬಜರಂಗ ದಳದವ್ರಿಗೆ, ಇದೇ ಶ್ರೀರಾಮ್ ಸೇನೆ ಅವ್ರಿಗೆ, ಇದೇ ಹಿಂದೂ ಕಾರ್ಯಕರ್ತರಿಗೆ. ಹಾಗಾದ್ರೆ ಅವಾಗ ನೆನಪಾಗ್ಲಿಲ್ವ ಅವ್ರಿಗೆ ಇದು ಹನುಮಂತನ ವಿಚಾರ? ಅದೇ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಮಾಡ್ಬೇಕು ಅಂತ ಹೇಳಿದ್ರೆ ಸಿಕ್ದವ್ರಿಗೆಲ್ಲ ಪರ್ಮಿಷನ್ ಕೊಟ್ಬಿಡ್ತಾರೆ. ಅವಾಗ ನೆನಪಾಗೋದಿಲ್ವ ಅವ್ರಿಗೆ? ತಿರ್ಗಾ ಮುನೇಶ್ವರ ಬೆಟ್ಟನ ಏಸು ಬೆಟ್ಟ ಮಾಡಕ್ ಹೋದ್ರಲ್ಲ, ಅವಾಗ ನೆನಪಾಗ್ಲಿಲ್ವ ಅವ್ರಿಗೆ? ದಿಸ್ ಶೋಸ್ ಇದು ಕಾಂಗ್ರೆಸ್ ನ ಓಲೈಕೆ ರಾಜಕಾರಣ ಇಂದು ನೆನ್ನೆದಲ್ಲ. ಅದಕ್ಕೆ ಆಂಜನೇಯನ ಭಕ್ತರು ಬಜರಂಗ್ ದಳಕ್ಕೆ ಒಪ್ಕೋಬೇಕು, ಅವ್ರಿಗೆ ಬೆಂಬಲ ಸೂಚಿಸಬೇಕು ಅಂತ ಆಂಜನೇಯ ಏನಾದ್ರು ಹೇಳಿದಾರ? ಎಲ್ಲಿ ಹೇಳಿದ್ದಾರೆ? ನನ್ ಭಕ್ತಿ ರೀ, ನಾನ್ ಯಾವ ಸಂಘಟನೆಗೆ ಬೆಂಬಲ ಕೊಡ್ತೀನಿ ಅಥವಾ ಒಪ್ಕೋತೀನಿ ಅನ್ನೋದು ನನ್ನ ಇಷ್ಟ. ದೇವ್ರು ಸಂಘಟನೆನ ಒಂದು ಮಾಡಿ ನೋಡೋದು. ಈಗ ಹಂಗಂದ್ರೆ ಇನ್ನೊಂದು ಮಾತು, ಶ್ರೀರಾಮ ಸೇನೆ ಇವ್ರು ಬ್ಯಾನ್ ಮಾಡ್ಬಿಟ್ಟಿದ್ರೆ ನೀವೇನ್ ಹೇಳ್ತಿದ್ರೆ? ಇವ್ರು ಹೆಂಗಿದ್ರು ರಾಮನ್ ವಿರೋಧಿಗಳು, ಅದಕ್ಕೆ ಶ್ರೀರಾಮ್ ಸೇನೆ ಬ್ಯಾನ್ ಮಾಡಿದ್ದಾರೆ. ಶ್ರೀರಾಮ ಸೇನೆ ಅದರಲ್ಲೇ ಇದೆ ರಾಮನ ಸೇನೆ. ಏನ್ ಮಾಡಿದ್ರು ಮಂಗಳೂರಲ್ಲಿ 2009? ಮರ್ತೋದ್ವಾ? ರಾಮನ ಹೆಸರಿಟ್ಕೊಂಡು ಹೆಣ್ಮಕ್ಳ ಮೇಲೆ ಕೈ ಮಾಡಿದ್ದ ಅವತ್ತು. ಅದಕ್ಕೆ ಉದ್ದೇಶ ಕಾರಣ ಹತ್ತಿರ್ಬೋದ್ರಿ. ಕೋರ್ಟ್ ಅಲ್ಲಿ ಏನಾಯ್ತು, ಮುತಾಲಿಕರು 15 ದಿನ ಜೈಲಲ್ಲಿ ಕಳೆದ್ರು, ಅದೆಲ್ಲ ಪ್ರಶ್ನೆ ಬೇರೆ. ಅಲ್ಲ, ಯಾಕೆ ಪ್ರಶ್ನೆ ಬೇರೆ? ನಾ ಹೇಳ್ತಿರೋದು ನೋಡಿ, ಶ್ರೀರಾಮ ಸೇನೆ ಆಗ್ಲಿ ಬಜರಂಗ ದಳ ಆಗ್ಲಿ ನೀವು PFI ಜೊತೆ ಕಂಪೇರ್ ಮಾಡ್ತೀರ ಅಂದ್ರೆ PFI ಉದ್ದೇಶ ಏನು? ಟೋಟಲಿ ಆಂಟಿ ನ್ಯಾಷನಲ್. ಅವರೆಲ್ಲರೂ ಇಲ್ಲಿಂದ ನಿಮ್ಗೆ ISIS ರೆಕ್ರೂಟ್ ಮಾಡಿ ಜನಗಳನ್ನ ಕಳಿಸ್ತಿದ್ರು ಅನ್ನೋದಕ್ಕೆ ಎಷ್ಟು ಉದಾಹರಣೆಗಳಿದೆ. ತಿರ್ಗಿ 2014ರಲ್ಲಿ ಇದೆ ಕೇರಳ ಸರ್ಕಾರ, ಕಾಂಗ್ರೆಸ್ ಇತ್ತು ಆಗ, ಹೈಕೋರ್ಟ್ ನಲ್ಲಿ ಅಫಿಡವಿಟ್ ಫೈಲ್ ಮಾಡುತ್ತೆ. ಕೇರಳದಲ್ಲಿ ನಡೀತಿರುವಂತ ಹಿಂದೂ ಪರ ಕಾರ್ಯಕರ್ತರ ಕೊಲೆಗಳ ಹಿಂದೆ ಇರುವಂತದ್ದು ಮುಖ್ಯ ಕೈವಾಡ PFI ಸಂಘಟನೆಯವರೇ ಅಂತ ಹೇಳ್ಬಿಟ್ಟು. ಅದಾಗಿ 1 ವರ್ಷ 2015ರಲ್ಲಿ ಕರ್ನಾಟಕದಲ್ಲಿ ಇದೇ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದೇ PFI KFD ಸಂಘಟನೆ ಮೇಲೆ ಇದ್ದಂತ 1500 ಜನರನ್ನ ರಿಲೀಸ್ ಮಾಡುತ್ತೆ. 175 ಕೇಸ್ಗಳನ್ನ ಖುಲಾಸೆ ಮಾಡುತ್ತೆ. ಯಾವಾಗ ಅಧಿಕಾರಿಗಳು ಬೇಡ ಅಂತ ಹೇಳ್ತಾರೆ ಅಂದ್ರೂ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ TB ಜಯಚಂದ್ರ ಕಾನೂನು ಸಚಿವರಾಗಿದ್ರು, ಅವ್ರ ನೇತೃತ್ವದಲ್ಲಿ ಕೇಸ್ನ ವಾಪಸ್ ತಗೊಳ್ತಾರೆ. ನಿಮಗೆ ಆಲ್ರೆಡಿ 1 ವರ್ಷದ ಹಿಂದೆ ಅವ್ರು ಯಾವ ರೀತಿ ಅಹಿತಕರ ಘಟನೆಗಳನ್ನ ಮಾಡಿದಾರೆ ಅಂತ ಗೊತ್ತಿರೋರ ಮೇಲೆ ವಾಪಸ್ ತಗೊಳ್ತೀರಾ? ಈ ಬಜರಂಗ ದಳದವ್ರದ್ದು ನೀವು ಈ ರೀತಿಯ ಕೇಸ್ಗಳನ್ನ ಇಟ್ಕೊಂಡು ಇವತ್ತು ನೀವು ಅವ್ರನ್ನ ಬ್ಯಾನ್ ಮಾಡ್ತೀನಿ ಅಂತ ಹೇಳ್ತೀರಾ. ಸೊ ವಾಟ್ ಇಟ್ ಶೋಸ್ ನೋಡಿ, ಓಲೈಕೆಗೆ ಒಂದು ಮಿತಿ ಇದೆ. ಓಲೈಕೆ ಮಾಡೋದಿದೆ ಗೊತ್ತಾ? ಇದು ನಿಜವಾಗ್ಲೂ ರಾಜಕಾರಣದ ಪರಮಾವಧಿ. ಇದು ಈ ಮಟ್ಟಕ್ಕೆ ಕಾಂಗ್ರೆಸ್ ಪಕ್ಷ ಇಳಿಬಾರ್ದು. ಅಲ್ಲ ಮೋಹನ್ ಅವರೇ, ನೀವು ಕೂಡ ಕೇಸ್ಗಳು ತೆಗ್ದಿದ್ದೀರಿ. ಕೇಸ್ಗಳು ತೆಗ್ದಿರೋದ್ರದ್ದು ಡೀಟೇಲ್ಸ್ ಇದೆ ನನ್ನ ಹತ್ರ. ಇನ್ನು 1 ನಿಮಿಷದಲ್ಲಿ ಹೇಳ್ತೀನಿ ಅದನ್ನು ಕೂಡ. ಪಟೇಲ್ರೆ, ಏನ್ ಗೊತ್ತಾ, ಇಲ್ಲಿ ಪ್ರಶ್ನೆ ಇರೋದು ಧ್ರುವೀಕರಣದ ಸಾಧ್ಯತೆ. ಪೋಲರೈಸ್ ಮಾಡಬೇಕು. ಈ ಮುಸ್ಲಿಂ ಮತ ಬುಟ್ಟಿ ಇದೆಯಲ್ಲ, 12.9% ಅವ್ರ ಟೋಟಲ್ ಜನಸಂಖ್ಯೆ ರಾಜ್ಯದಲ್ಲಿ. 60% ವೋಟಿಂಗ್ ಆಗುತ್ತೆ ಅಂತ ಇಟ್ಕೊಂಡ್ರೆ 12 6 72
7.2% ಆಫ್ ದ ಟೋಟಲ್ ಕಮ್ಯುನಿಟಿ ಹೊರಗೆ ಬಂದು ವೋಟ್ ಮಾಡ್ತಾರೆ. 8% ಇಟ್ಕೊಳ್ಳಿ, 8% ಸಮುದಾಯದ ಮತಗಳಿದೆ. ಆ 8% ಕಾಂಗ್ರೆಸ್ಗೆ ಬರಬೇಕು ಅನ್ನೋ ಉದ್ದೇಶದಿಂದ ಬಜರಂಗ್ ದಳವನ್ನ ಇಲ್ಲಿ ಬ್ಯಾನ್ ಮಾಡ್ತೀವಿ ಅನ್ನೋ ಉಲ್ಲೇಖ ಆಯ್ತಾ? ಪ್ಲೀಸ್. ಕಾಂಗ್ರೆಸ್ ಪಕ್ಷ ಇತ್ತೀಚೆಗೆ ಒಂದು ಸರ್ವೆಯನ್ನ ಮಾಡಿಸ್ತದೆ. ಆ ಸರ್ವೆಯಲ್ಲಿ 224 ಕ್ಷೇತ್ರಗಳಲ್ಲಿ 63 ಕ್ಷೇತ್ರಗಳು ಅಲ್ಪಸಂಖ್ಯಾತ ಮತಗಳೇ ನಿರ್ಣಾಯಕ ಇರ್ತಕ್ಕಂಥ ಆ ಕ್ಷೇತ್ರಗಳು. ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ JDS ಒಟ್ಟು 26 ಜನರು ವಿಧಾನಸಭೆಗೆ ಅಲ್ಪಸಂಖ್ಯಾತ ಅಭ್ಯರ್ಥಿಗಳನ್ನ ಹಾಕಿದೆ. SDPI 10 ಅಭ್ಯರ್ಥಿಗಳನ್ನ ಹಾಕಿದೆ. MIM ಹುಬ್ಬಳ್ಳಿಲಿ ಹಾಕಿದೆ ಮತ್ತು ಕಲಬುರಗಿಯಲ್ಲಿ ಹಾಕಿರುವಂಥದ್ದು. ಆಮ್ ಆದ್ಮಿ ಪಾರ್ಟಿ ಕೂಡ ಅಲ್ಪಸಂಖ್ಯಾತ ಅಭ್ಯರ್ಥಿಗಳನ್ನ ಹಾಕಿರುವಂಥದ್ದು. ಅದರಲ್ಲಿ 34 ಕ್ಷೇತ್ರಗಳು ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇರ್ತಕ್ಕಂಥದ್ದು. ಅಲ್ಲಿ JDS ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನು ಹಾಕಿರುವಂಥದ್ದು. SDPI ಕೂಡ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನು ಹಾಕಿರುವಂಥದ್ದು. ಆ 34 ಕ್ಷೇತ್ರದ ನೇರ ಹಣಾಹಣಿ ಯಾವುದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಏನು ಹಣಾಹಣಿ ಇದೆ, ಅಲ್ಲಿ JDS ಏನಾದರೂ ಅಲ್ಪಸಂಖ್ಯಾತ ಮತಗಳನ್ನು ತೆಗೆದುಕೊಂಡ್ರೆ, SDPI ಏನಾದರೂ ಅಲ್ಪಸಂಖ್ಯಾತ ಮತಗಳನ್ನು ತೆಗೆದುಕೊಂಡ್ರೆ ಅದು ಭಾರತೀಯ ಜನತಾ ಪಕ್ಷಕ್ಕೆ ಲಾಭ ಆಗುತ್ತೆ. ಆ 34 ಕ್ಷೇತ್ರಗಳು ಭಾರತೀಯ ಜನತಾ ಪಕ್ಷದ ಪಾಲಾಗುತ್ತೆ ಅನ್ನೋದು ಅವರ ಲೆಕ್ಕಾಚಾರ. ಇದರ ನಡುವೆ ಪ್ರಮುಖವಾಗಿ ನೀವು ಹಿಜಾಬ್ ಮತ್ತು ಹಲಾಲ್ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಒಂದಷ್ಟು ಸರಿಯಾದ ಸ್ಟ್ಯಾಂಡ್ ಅನ್ನು ತಗಲಿ, ನೇರವಾದ ಸ್ಟ್ಯಾಂಡ್ ಅನ್ನು ತಗಲಿಲ್ಲ. ಅವರು ಡಿಫೆನ್ಸಿವ್ ಆಗಿದ್ರು. ಒಂದು ಕಡೆ ಸಿದ್ದರಾಮಯ್ಯವರು ಕೋರ್ಟ್ ಏನ್ ಹೇಳುತ್ತೆ ಅದಕ್ಕೆ ಆ ಕೋರ್ಟ್ ನ ನಿರ್ಧಾರದ ಮೇಲೆ ನಡೀತೆ ಅಂತ ಹೇಳಿ, DK ಶಿವಕುಮಾರ್ ನಾನು ಈ ವಿಚಾರದ ಬಗ್ಗೆ ಈಗ ಮಾತನಾಡಲ್ಲ, ಮುಂದೆ ನಾನು ಮಾತನಾಡ್ತೀನಿ, ಏನ್ ನಡೀತೈತಿ ಈ ರಾಜ್ಯದ ಎಲ್ಲ ಗೊತ್ತಾಗುತ್ತೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಆದ್ರೆ JDS ನಾಯಕ ಆಗಿರ್ತಕ್ಕಂಥ HD ಕುಮಾರಸ್ವಾಮಿ ನೇರವಾಗಿ ಕೋಮು ದಳ್ಳೂರಿಯನ್ನ ಸೃಷ್ಟಿ ಮಾಡಲಿಕ್ಕೆ, ಕೋಮು ದೇಶವನ್ನು ಹರಡಲಿಕ್ಕೆ ಭಾರತೀಯ ಜನತಾ ಪಕ್ಷ ಮತ್ತು ಅದರ ಅಂಗಸಂಸ್ಥೆಗಳು ಇಲ್ಲಿ ಹಲಾಲ್ ಮತ್ತು ಹಿಜಾಬ್ ಅನ್ನ ತಂದಿದೆ ಸಮಾಜದ ಶಾಂತಿ ಕದಲಿಕ್ಕೆ ಅನ್ನೋ ಮುಖಾಂತರ ನೇರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಮತ್ತು ಹಿಜಾಬ್ ಮತ್ತು ಹಲಾಲ್ ಪರವಾಗಿ ನೇರವಾಗಿ ನಿಂತುಕೊಂಡ್ರು. ಈ ಕಾರಣಕ್ಕಾಗಿ ಎಲ್ಲೊಂದ್ ಕಡೆ CM ಇಬ್ರಾಹಿಂನವರು JDS ಅಧ್ಯಕ್ಷರಾದ ಮೇಲೆ ಈ ಅಲ್ಪಸಂಖ್ಯಾತ ಅನೇಕ ಧರ್ಮಗುರುಗಳು ಕಾಂಗ್ರೆಸ್ನ ಈ ಸ್ಟ್ಯಾಂಡ್ ಡಬಲ್ ಸ್ಟ್ಯಾಂಡ್ ಸಂಬಂಧಪಟ್ಟ ಕಾಂಗ್ರೆಸ್ ಮೇಲೆ ಒಂದಷ್ಟು ಅಸಮಾಧಾನವನ್ನ ಕೂಡ ಹೊರಹಾಕಿದ್ರು. ಆದರೆ ಈ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರು ಪರವಾಗಿ ನಾವು ಇದ್ದೀವಿ ಅನ್ನೋದನ್ನ ಕಾಂಗ್ರೆಸ್ ಪಕ್ಷ ಅನಿವಾರ್ಯವಾಗಿ ತೋರಿಸಬೇಕಿತ್ತು. ಹಾಗಾಗಿ ಅವರನ್ನ ಅಫೀಸ್ಮೆಂಟ್ ಅಂದ್ರೆ ಓಲೈಕೆ ಮಾಡಬೇಕಾಗಿತ್ತು. ಮತ್ತು ಅದಕ್ಕೂ ಮುಂಚಿತವಾಗಿ ಈ 63 ವಿಧಾನಸಭಾ ಕ್ಷೇತ್ರಗಳ ಅವರ ಲೆಕ್ಕಾಚಾರ ಇದೆಯಲ್ಲ, ಅದು 1,000ದಿಂದ ಹಿಡಿದು 1 ಲಕ್ಷದವರೆಗೆ ಅವರ ಮತಗಳು ಇರ್ತಕ್ಕಂಥದ್ದು. ಹಾಗಾಗಿ ಈ ನಿರ್ಣಾಯಕ ಮತಗಳು ಏನಾದರೂ JDS ಪಾಲಾದ್ರೆ, SDPI ಪಾಲಾದ್ರೆ, ಅಥವಾ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಎಲ್ಲೆಲ್ಲಿ ನಿಂತಿದ್ದಾರೆ ಪಕ್ಷೇತರು ಅವರ ಪಾಲಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸೋಲು ಎಂಬ ಆತಂಕದ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷ ಅನಿವಾರ್ಯವಾಗಿ ಈ ಒಂದು ಬಜರಂಗ ದಳ ನಿಷೇಧವನ್ನ ಪ್ರಣಾಳಿಕೆಯಲ್ಲಿ ತಂತು ಅನ್ನೋದು ಈಗ ಲೆಕ್ಕಾಚಾರ. ಇದರ ಬೆನ್ನಲ್ಲೇ ಯಾಕೆ ಬಜರಂಗ ದಳ ನಿಷೇಧ ಅಂತ ಆದ್ಮೇಲೆ ಅವರಿಗೆ ನಷ್ಟ ಆಗಲ್ವಾ ಎಂಬ ಮಾತು ಕೂಡ ಕೇಳಿ ಬಂತು. ನೀವು ಗಮನಿಸಿ, ಬಜರಂಗ ದಳ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಯಲ್ಲಿ ಸ್ಟ್ರಾಂಗ್ ಇದೆ ನೀವು ಹೇಳಿ. ಮೋಹನ್ ಈಶ್ವರ್ ಅವರು ಇದ್ದಾರೆ. ನಿಮಗೆ ಕರಾವಳಿ ಕರ್ನಾಟಕ ಮತ್ತು ಮಲೆನಾಡು ಭಾಗದಲ್ಲಿ ಬಜರಂಗ ದಳ ಇವತ್ತು ಸ್ಟ್ರಾಂಗ್ ಇರ್ತಕ್ಕಂಥದ್ದು. ಮತ್ತೆ ನಿಮಗೆ ಬಜರಂಗ ದಳ ಮತ್ತು ಕೆಲವು ಭಾರತೀಯ ಜನತಾ ಪಕ್ಷದ ನಾಯಕರ ನಡುವೆ ಒಂದಷ್ಟು ವೈರುಧ್ಯಗಳು ಇರ್ತಕ್ಕಂಥ, ಅವರ ಸಿದ್ಧಾಂತ, ಅವರ ನಡವಳಿಕೆ ಬಹಳಷ್ಟು ಬಿಜೆಪಿ ನಾಯಕರಿಗೆ ಅವ್ರಿಗೆ ಇಷ್ಟ ಆಗಲ್ಲ ಮತ್ತು ಇಡಿಸಲ್ಲ. ನಿಮಗೆ ನೋಡಿ, ಕರಾವಳಿ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಈ 3 ಜಿಲ್ಲೆಯಲ್ಲಿ ಒಟ್ಟು ಕ್ಷೇತ್ರಗಳು ಬರ್ತಕ್ಕಂಥ 19 ಕ್ಷೇತ್ರಗಳು. ನೀವು 2018ರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿರತಕ್ಕಂಥ 2 ಕ್ಷೇತ್ರಗಳು. ಈ ಬಾರಿ ಮಂಗಳೂರಿನಲ್ಲಿ ಒಂದಷ್ಟು ಪ್ಲಸ್ ಆಗ್ಬೋದು, ಉಡುಪಿಯಲ್ಲಿ ಪ್ಲಸ್ ಆಗ್ಬೋದು, ಉತ್ತರ ಕನ್ನಡದಲ್ಲಿ ಪ್ಲಸ್ ಆಗ್ಬೋದು, ಜೊತೆಗೆ ಮಲೆನಾಡು ಭಾಗದಲ್ಲಿ ಒಂದಷ್ಟು ಪ್ಲಸ್ ಆಗ್ಬೋದು ಅನ್ನೋದು ಕಾಂಗ್ರೆಸ್ ಪಕ್ಷದ ಲೆಕ್ಕಾಚಾರ. ಆದರೆ ಬಜರಂಗ ದಳದ ಕಾರ್ಯಕರ್ತರು ಇರ್ಬೋದು, ಬಜರಂಗ ದಳದ ನಾಯಕರು ಇರ್ಬೋದು, ಅವ್ರು ಯಾವತ್ತೂ ಕಾಂಗ್ರೆಸ್ ಪಕ್ಷದ ಮತದಾರ ಅಲ್ಲ ಮತ್ತು ಕಾಂಗ್ರೆಸ್ ವಿರುದ್ಧವೇ ಅವರು ಏನು ಮತ ಪ್ರಚಾರ ಮಾಡುವಂಥದ್ದು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಹೇಳ್ತು ಏನು, ಈ ಒಂದು ಕರಾವಳಿ ಭಾಗದಲ್ಲಿ ಏನಾದರೂ ನಷ್ಟ ಆದರೆ ಒಂದಷ್ಟು ನಷ್ಟ, ಆದರೆ ಈ 63 ಕ್ಷೇತ್ರಗಳಿದೆಯಲ್ಲ, ಈ 63 ಕ್ಷೇತ್ರಗಳ ನಷ್ಟ ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರದ ಕನಸು ಕಾಣ್ತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ದೊಡ್ಡ ನಷ್ಟ ಆಗುತ್ತೆ, ಈ ಅತಿ ದೊಡ್ಡ ಹಿನ್ನಡೆ ಆಗುತ್ತೆ ಎಂಬ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಈ ಒಂದು ಅಫೀಸ್ಮೆಂಟ್ ಪಾಲಿಟಿಕ್ಸ್ ನ ಭಾಗವಾಗಿ ಈ ಪ್ರಣಾಳಿಕೆಯಲ್ಲಿ ಬಜರಂಗ ದಳ ನಿಷೇಧವನ್ನು ಸೇರಿಸಿದ್ರು ಅನ್ನೋದು ಕಾಂಗ್ರೆಸ್ನ ಅನೇಕ ನಾಯಕರ ಇದು ಏನು ಆಂಬೋಣ ಆಯ್ತು. ಪಟೇಲ್ರು ಒಂದು ಮಾತು ಹೇಳಿದ್ರಿ, ಎಲ್ಲಿದ್ದಾರೆ ಇವರು, ಎಷ್ಟು ಜನ ಇದ್ದಾರೆ, ಯಾವ ಜಿಲ್ಲೆಯಲ್ಲಿದ್ದಾರೆ? ಅದಕ್ಕೆ ನಾನು ಶುರುನಲ್ಲೇ ಕೇಳಿದೆ, ಇದು ಒಂದು ಭಾವನೆನಾ, ಇದು ಒಂದು ಸಂಘಟನೆನಾ? ಇದು ಭಾವನೆ ಆದ್ರೆ ಅವ್ರು ಇಲ್ದೇ ಇರೋ ಕಡೆ ಕೂಡ ಈ ಒಂದು ಘೋಷಣೆಯ ಪ್ರಭಾವ ಪರಿಣಾಮವನ್ನ ನಾವು ನೋಡ್ತೀವಿ. ಒಬ್ಬ ಪತ್ರಕರ್ತನಾಗಿ ರಾಜಕೀಯ ಅನ್ನೋ ವಿಷಯದಲ್ಲಿ ನಂದೇ ಆದ ಒಂದು ಆಸಕ್ತಿ ಕುತೂಹಲ ಬೆಳೆಸ್ಕೊಂಡಿರೋದ್ರಿಂದ ನನಗೆ ಅದ್ರ ಬಗ್ಗೆ ಬಹಳ ಒಂದಷ್ಟು ಪ್ರಶ್ನೆಗಳಿದೆ. ಹೌದು, ನಿಜ, ಪಟೇಲ್ ಹೇಳ್ತಿರೋದು ಈಸ್ 100% ರೈಟ್. ಏನೋ ಎಷ್ಟು ಜಿಲ್ಲೆಯಲ್ಲಿದ್ದಾರೆ, ಎಷ್ಟು ದೊಡ್ಡ ಸಂಘಟನೆ, ಇವರ ಸದಸ್ಯದ ಸಂಖ್ಯಾಬಲ ಎಷ್ಟಿದೆ, ಆದ್ರೆ ಅಲ್ಲಿಗೆ ಸೀಮಿತ ಆಗೋಯ್ತಾ ಇದು. ನಾನು ಚೈತ್ರ ಕುಂದಾಪುರ ಅವ್ರಿಗೆ ಕೇಳ್ತೀನಿ, ಮೇಡಮ್ ಈ ಸರ್ಕಾರ ನೋಡಿ ಟೋಟಲ್ ಆಗಿ 385 ಕೇಸ್ಗಳನ್ನ ವಿಡ್ರಾ ಮಾಡಿದೆ. ಅದರಲ್ಲಿ 182 ಕೇಸ್ಗಳಲ್ಲಿ ಒಂದು ಕೋಮು ಸಂಘರ್ಷದ ನಂಟಿದ್ದಂತೆ ಕಂಡು ಬಂದಿದೆ. ಒಟ್ಟು 2,000ಕ್ಕೂ ಹೆಚ್ಚು ಆರೋಪಿಗಳನ್ನ ಈ
ಆರೋಪಗಳಿಂದ ಮುಕ್ತಗೊಳಿಸಿದೆ ರಾಜ್ಯ ಸರ್ಕಾರ. ಇದನ್ನ ಓಲೈಕೆ ಅನ್ಬೋದಾ? ಸರ್ ನಾನು ಒಂದು ನಿಮ್ಮ ಸರ್ ಆಗ್ಲೇ ಮಾತಾಡ್ತಾ ಇರುವಾಗ ಒಂದು ವಿಷಯವನ್ನ ಹೇಳಿದ್ರು, ಬಜರಂಗ ದಳ ಎಷ್ಟು ಜಿಲ್ಲೆಗಳಲ್ಲಿದೆ ಅಂತ. ಬಹುಶಃ ನನಗೆ ಈ ವಿಚಾರ ಚರ್ಚೆಗೆ ಬರುತ್ತೆ ಅನ್ನುವಂತ ಕಲ್ಪನೆನೂ ಇರ್ಲಿಕ್ಕಿಲ್ಲ. ಯಾಕಂತ ಕೇಳಿದ್ರೆ ಬಜರಂಗ ದಳ ಇಡೀ ರಾಜ್ಯದಾದ್ಯಂತ ಇರ್ತಕ್ಕಂಥ, ದೇಶದಾದ್ಯಂತ ಇರ್ತಕ್ಕಂಥ ಸಂಘಟನೆ ಮತ್ತು ಕರ್ನಾಟಕದಲ್ಲಿ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಸಂಘಟನೆ. ಬಹುಶಃ ನಿಮ್ಮ ಕಲ್ಪನೆನೂ ಇರ್ಲಿಕ್ಕಿಲ್ಲ. ನೀವೇನ್ ಹೇಳ್ತೀರಿ ಉಡುಪಿ, ಮಂಗಳೂರು, ಉತ್ತರ ಕನ್ನಡ ಅಂತ, ಅದಕ್ಕಿಂತ 3-4 ಪಟ್ಟು ಹೆಚ್ಚು ಗಟ್ಟಿಯಾಗಿ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ಶ್ರೀರಾಮ್ ಸೇನೆ ಇದೆ. ಅದ್ರ ಕಲ್ಪನೆ ಕೂಡ ನಿಮಗೆ ಅಲ್ಲ, ಸಂಘಟನೆ ಅಂತ ಒಂದ್ ಕಚೇರಿ ತಕೊಂಡಿರ್ಬೋದು ಚೈತ್ರ. ನಾನ್ ಕೇಳ್ತಿರೋದು ಸಂಘಟನೆಯ ನಿಜವಾದ ಅರ್ಥ ಏನು? ಸಕ್ರಿಯರಾಗಿ ಎಷ್ಟು ಜನ ಇದ್ದೀರಿ? ನಿಮ್ಗೆ ಬಹಳ ಸ್ಪಷ್ಟವಾಗಿ Please, ಹೇಳೋದಕ್ಕೆ ಇಚ್ಛೆ please. ಪಡ್ತೇನೆ. ಬಜರಂಗ ದಳ ಅನ್ನುವಂಥದ್ದು ಒಂದು ಅಂಡರ್ ಕರೆಂಟ್ ಪವರ್ ಇದ್ದ ಹಾಗೆ ಸರ್. ಬಹುಶಃ ನೀವ್ ಆಗ್ಲೇ ಮಾತಾಡ್ತಾ ಇರುವಾಗ ಏನೋ ಸ್ಥಳೀಯವಾಗಿರ್ತಕ್ಕಂತ ಅಸಮಾಧಾನದಿಂದಾಗಿ ಯಾರೋ ಬಜರಂಗ ದಳ ಕಾರ್ಯಕರ್ತ ಆ ಭಾಗದಲ್ಲಿ ನಾನು ಕೆಲಸ ಮಾಡಲ್ಲ ಅಂತೋ ಅಥವಾ ನಾನು ಓಟ್ ಮಾಡಲ್ಲ ಅಂತೋ ಮನೇಲಿ ಕುತ್ಕೊಳ್ತೇನೆ ಅಂತೋ ಇರಬಹುದು. ಆದ್ರೆ ಬಜರಂಗ ದಳ ಅಂತಂದ್ರೆ ಕೇವಲ ಒಂದು ಬ್ಯಾನರ್ ನ ಅಡಿಯಲ್ಲಿ ಬರುವ ಕಾರ್ಯಕರ್ತರು ಮಾತ್ರ ಅಲ್ಲ. ನಾವು ಇದನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅನ್ನುವ ಬ್ಯಾನರ್ ಅಡಿಯಲ್ಲಿ ನಿಂತವನ್ ಮಾತ್ರ ಬಜರಂಗ ದಳದ ಕಾರ್ಯಕರ್ತ ಅಲ್ಲ. ಹಿಂದೂ ಅನ್ನುವಂತ ಅಸ್ಮಿತೆ ಇಟ್ಕೊಂಡಿರುವ ಪ್ರತಿಯೊಬ್ಬ ಕೂಡ ಬಜರಂಗ ದಳದ ಕಾರ್ಯಕರ್ತನೇ ಆಗ್ತಾನೆ ಅಂತ. ಅದೇ ಇಲ್ಲಿ ಎಲ್ಲೂ ಕೂಡ ಬಜರಂಗ ದಳದ ಕಾರ್ಯಕರ್ತರನ್ನ ಮೆಂಬರ್ಶಿಪ್ ಮಾಡಲ್ಲ, ಅವ್ರಿಗೆ ಐಡಿ ಕಾರ್ಡ್ ಕೊಡಲ್ಲ. ಆಯ್ತು, ನೀವು ಈ ಐಡಿ ಕಾರ್ಡ್ ಕೊಟ್ರೆ ನಿಮ್ಗೆ ಇಂತ ಈ ರೀತಿಯ ಏನೋ ಮಾನದಂಡಗಳನ್ನ ಫಾಲೋ ಮಾಡಿದ್ರೆ ನೀವು ಬಜರಂಗ ದಳ ಕಾರ್ಯಕರ್ತರು ಅಂತ ಹೇಳೋದಿಲ್ಲ. ಬಜರಂಗ ದಳದ ಕಾರ್ಯಕರ್ತ ಮಾನಸಿಕವಾಗಿ ತಯಾರಾಗ್ತಾನೆ. ಅವನು ಬಜರಂಗ ದಳದ ಕಾರ್ಯಕ್ರಮಗಳಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಕೂತು ಕೂಡ ತನ್ನೊಬ್ಬ ಹಿಂದೂ ಅನ್ನುವ ಅಸ್ಮಿತೆಯನ್ನ ನೆನಪಿಸಿಕೊಳ್ಳುವನು ಕೂಡ ಬಜರಂಗ ದಳ ಕಾರ್ಯಕರ್ತ ಆಗ್ತಾನೆ. ಆ ಕಾರಣಕ್ಕಾಗಿ ಇವತ್ತು ನಾನು ಬಜರಂಗಿ ಅಂತ ಎಲ್ಲರೂ ಆ ಒಂದು ವ್ಯಾಖ್ಯಾನದಿಂದ ಅರ್ಧ ಹಿಂದೂ ಸಮುದಾಯವೇ ಬಜರಂಗ ದಳದ ಕಾರ್ಯಕರ್ತರಾಗೋದ್ರು. ಹಂಗಲ್ವಲ್ಲ ಅದು. ಅಧಿಕೃತವಾಗಿ ಸೇರ್ಪಡೆ, ಸಕ್ರಿಯವಾದ ಪಾಲ್ಗೊಳ್ಳುವಿಕೆ. ತಪ್ಪೇನೂ ಇಲ್ವಲ್ಲ? ಅಲ್ಲ, ಅದು ನಿಮ್ಮ ಕಲ್ಪನೆಯಲ್ಲಿ ತಪ್ಪಿಲ್ದೇ ಇರ್ಬೋದು. ಬಟ್ ನಾವಿಲ್ಲಿ ನೈಜತೆಗೆ ಹತ್ರ ನಿಂತು ಮಾತಾಡ್ಬೇಕಲ್ಲ ಚೈತ್ರ. ನೋಡಿ, ನಿಜವಾಗ್ಲೂ ಸದಸ್ಯತ್ವ ಅನ್ನೋದು ಒಂದು ಕೇಳಿಯಪ್ಪ, ಸದಸ್ಯತ್ವ ಅನ್ನೋದೊಂದು ಇರ್ಬೇಕು. ಇದು ಒಂದು ಯುವ ಸಂಘಟನೆ. 50-60 ವರ್ಷದವ್ರು ನಾನು ಬಜರಂಗ ದಳಕ್ಕೆ ಬರ್ತೀನಿ ಅಂದ್ರೆ ಅದು ಆಗ್ಲಿಕ್ಕಿಲ್ಲ. ವಿಶ್ವ ಹಿಂದೂ ಪರಿಷತ್ತಿನ ಯುವ ಘಟಕ ಆಗಿರುವಂತ ಬಜರಂಗ ದಳ, ನಾನ್ ಕೇಳೋದು ಮೋಹನ್ ವಿಶ್ವ ಅವರೇ, ನೀವ್ ಯಾಕೆ ಸರ್ಪ್ರೈಸ್ ಆಗಿದ್ದೀರಿ? ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್. ನಾನು ಕ್ಲಾರಿಟಿ ಕೊಡ್ಬೇಕು ನಿಮಗೆ. ಒಂದು ವಿಚಾರ ಕ್ಲಾರಿಟಿ ಕೊಡ್ಬೇಕು ನಿಮಗೆ. ಬಜರಂಗ ದಳದ ಕಾರ್ಯಕರ್ತನಿಗೆ ಸಂಘಟನೆಯಲ್ಲಿ ಕೆಲಸ ಮಾಡೋದಕ್ಕೆ ಯಾವುದೇ ವಯೋಮಿತಿಯ ಏನು ನಿಯಮಗಳಿಲ್ಲ. ಅವನು ಎಷ್ಟೇ ಚಿಕ್ಕ ಹುಡುಗ ಇರಬಹುದು, ಇನ್ನು ಹಣ್ಣು ಮುದುಕರಾಗಿರ್ಬಹುದು, ಅವ್ರು ಬಜರಂಗ ದಳದ ಕಾರ್ಯಕರ್ತನ ಕೆಲಸ ಮಾಡಬಹುದು. ಹಾಗಾಗಿ ಅದಕ್ಕೆ ಯಾವುದೇ ಏಜ್ ಫ್ಯಾಕ್ಟರ್ ಗಳಿಲ್ಲ ಬಜರಂಗ ದಳಕ್ಕೆ. ಮತ್ತು ಬಜರಂಗ ದಳ ನಾನು ಆಗ್ಲೇ ಹೇಳಿದಾಗೆ ಮೆಂಬರ್ಶಿಪ್ ಮಾಡೋದಕ್ಕೆ ರಿಜಿಸ್ಟರ್ಡ್ ಆಗಿ ಏನೋ ಒಂದು ಆರ್ಗನೈಸೇಷನ್ ತರ ಕೆಲಸ ಮಾಡೋದಕ್ಕೆ ಬಜರಂಗ ದಳ ಅನ್ನೋದು ಬರೀ ಸಂಘಟನೆ ಅಲ್ಲ, ಅದೊಂದು ಭಾವನಾತ್ಮಕವಾಗಿರ್ತಕ್ಕಂಥ ಬದ್ಧತೆ ಅಂತ. ನೀವು ಬಿಜೆಪಿ ನಲ್ಲಿ ಇರೋರು ಇವತ್ತು ನಾನು ಬಜರಂಗಿ ಅಂತ ಯಾಕೆ ಹೇಳ್ಕೊಳ್ತಿದ್ದಾರೆ ಅದನ್ನ ಏನು ಒಂದ್ ಸಂಘಟನೆ ಅಂತ ಬ್ಯಾನ್ ಮಾಡೋದಕ್ಕೆ PFI ತರ ಮ್ಯಾನಿಫೆಸ್ಟೋ ಇಟ್ಕೊಂಡು 2042 ನಾವು ಇಡೀ ದೇಶವನ್ನ ಇಸ್ಲಾಮಿಕ್ ರಾಷ್ಟ್ರ ಮಾಡ್ತೇವೆ ಅನ್ನೋ ತರ PFI ಮ್ಯಾನಿಫೆಸ್ಟೋ ಇಟ್ಕೊಂಡಿದ್ಯಲ್ಲ, ಆ ತರ ಸಂಘಟನೆ ಖಂಡಿತ ಅಲ್ಲ. ಬಜರಂಗ ದಳ ಹುಟ್ಕೊಂಡಿದ್ ಹೇಗೆ ಅನ್ನೋದನ್ನ ನೀವು ಒಂದ್ಸಲ ಗಮನಿಸ್ಬೇಕು. ಯಾಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರೆ ಹನುಮ ಬೇರೆ, ಬಜರಂಗ ಬೇರೆ, ಬಜರಂಗ ದಳ ಬೇರೆ, ಬಜರಂಗ ಬಲಿ ಬೇರೆ ಅಂತ. ಒಂದ್ಸಲ ಅರ್ಥ ಮಾಡ್ಕೊಳ್ಬೇಕು ಬಜರಂಗ ದಳದ ಹುಟ್ಟು ಹೇಗಾಯ್ತು ಅಂತ. ಬಹುಶಃ ನಿಮ್ಗೆ ಬಜರಂಗ ದಳದ ಹುಟ್ಟು ಹೇಗಾಯ್ತು ಅಂತ ನೀವು ಯೋಚನೆ ಮಾಡಿದ್ರೆ ನಿಮ್ಗೆ ಇದ್ರ ಭಾವನಾತ್ಮಕವಾಗಿ ಎಷ್ಟಿದೆ ಎಫೆಕ್ಟ್ ಕೊಡ್ಬೋದು ಅಂತ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಪ್ರಭು ಶ್ರೀರಾಮಚಂದ್ರನಿಗೆ ಅಯೋಧ್ಯೆಯಲ್ಲಿ ಮಂದಿರ ಕಟ್ಟಬೇಕು ಅಂತ ಹೊರಟಾಗ ರಾಮ ಸೇತುವೆಗೆ ಏನು ರಥಯಾತ್ರೆ ಹೊರಟಂತ ಸಂದರ್ಭದಲ್ಲಿ ಕರಸೇವಕರಾಗಿ ಹೊರಟಿರ್ತಕ್ಕಂಥವ್ರು ಬಜರಂಗಿಗಳು. ಯಾಕಂದ್ರೆ ಹನುಮ ಬೇರೆ, ಹನುಮ ಹುಟ್ಟಿದ ನಾಡ್ನವ್ರು ನಾವು ಬಜರಂಗ ಬಲಿಗಳು ಅಂತ ಯಾಕೆ ಬಜರಂಗ ದಳ ಹೇಳ್ಕೊಳ್ತಾ ಇದೆ ಅಂತ ಕೇಳಿದ್ರೆ, ಇದು ಭಗವಂತ ಮತ್ತು ಸಂಘಟನೆ ಬೇರೆ ಬೇರೆ ಅಂತಲ್ಲ. ನೀವ್ ಆಗ್ಲೇ ಪ್ರಶ್ನೆ ಮಾಡಿದ್ರೆ ದೇವ್ರು ಬಂದ್ ಹೇಳಿದಾನ ನನಗೆ ಸಂಘಟನೆ ಮಾಡಿ ನನಗೆ ಬೆಂಬಲ ಕೊಡಿ ಅಂತ ಕೇಳ್ತಿದ್ದಾನ ದೇವ್ರು ಅಂತ. ಭಗವಂತ ಬಂದ್ ಹೇಳ್ತಾನೆ ಅನ್ನೋ ಭಾವದಲ್ಲಿ ಸಂಘಟನೆ ನಿಂತಿದ್ದಲ್ಲ. ಭಗವಂತನಿಗಾಗಿ ಕೆಲಸ ಮಾಡ್ಬೇಕು, ಧರ್ಮಕ್ಕಾಗಿ ಕೆಲಸ ಮಾಡ್ಬೇಕು ಅನ್ನೋ ಭಾವನೆ ಯಾವ ಬ್ಯಾನರ್ಗಳು ಇಲ್ಲದೆಯೂ ಕೂಡ ಹುಟ್ಕೊಳತ್ತಲ್ಲ. ಚೈತ್ರ ಅವರು ಅಲ್ಲ, ಒಂದ್ ನಿಮಿಷ ಚೈತ್ರ ಅವರೇ, ನೀವು ಅದನ್ನ ಒಂದ್ ನಿಮಿಷ ಚೈತ್ರ ಅವರೇ, ಅದನ್ನ ನೀವು ಅಪಾರ್ಥ ಮಾಡ್ಕೊಂಡಿದ್ದೀರಿ. ಹಂಗಲ್ಲ ನಾನು ಹೇಳಿದ್ದು ಆಂಜನೇಯನನ್ನ ಪೂಜಿಸೋರೆಲ್ಲ ಬಜರಂಗ ದಳವನ್ನ ಸಮರ್ಥಿಸ್ಕೋಬೇಕಾ, ಅದರ ಸಂಘಟನೆಯ ಚಟುವಟಿಕೆಯ ವೈಖರಿಯನ್ನ ಒಪ್ಕೋಬೇಕಾ? ಒಪ್ಕೊಳ್ಬೇಕು. ಯಾಕೆ ಅದನ್ನ ನೀವ್ ಯಾಕೆ ಹೇಳ್ಬೇಕು? ಅದನ್ನ ನೀವ್ ಹೆಂಗ್ ಹೇಳ್ತೀರಿ ಅದನ್ನ? ಈಗ ನಾನೇ ಒಬ್ಬ ಆಂಜನೇಯನ ಭಕ್ತ ಇದ್ದೀನಿ, ನಾನ್ ಯಾಕೆ ಬಜರಂಗ ದಳನ ಒಪ್ಕೋಬೇಕು? ನಾನು ಆಂಜನೇಯನ್ ಪೂಜಿಸ್ತೀನಿ, ಬಜರಂಗ ದಳನ ಒಪ್ಕೋಬೇಕು ಅಂತ ಅಗ್ರಿಮೆಂಟ್ ಹಾಕೊಂಡಿಲ್ಲ ನಾನು. ಓಕೆ ಸರ್, ನಾನು ಒಂದ್ ಕ್ಲಾರಿಟಿ ಕೊಡ್ತೇನೆ ನಿಮ್ಗೆ. ಒಂದು ಕ್ಲಾರಿಟಿ ಕೊಡೋದಕ್ಕೆ ಇಷ್ಟಪಡ್ತೇನೆ ನಾನು.
ಬಹುಶಃ ನಿಮಗೆ ಅಯೋಧ್ಯೆಯ ಪ್ರಭು, ನೀವು ಹನುಮಂತನ ಭಕ್ತ ಆಗಿದ್ರೆ ಆಟೋಮೆಟಿಕಲಿ ನೀವು ರಾಮನ ಭಕ್ತನೂ ಆಗಿರ್ತೀರಿ. ಪ್ರತಿಯೊಬ್ಬ ರಾಮನ ಭಕ್ತನಿಗೂ ಒಂದು ಭಾವ ಇದೆ, ಪ್ರಭು ಶ್ರೀರಾಮಚಂದ್ರ ಹುಟ್ಟಿರ್ತಕ್ಕಂತ ಅವನ ಜನ್ಮಭೂಮಿಯಲ್ಲಿ ಅವನೊಂದು ಮಂದಿರ ಆಗ್ಬೇಕು ಅಂತ ಒಂದ್ ಭಾವ ಸಹಜವಾಗಿ ಹುಟ್ಟುತ್ತೆ. ಪ್ರತಿ ರಾಮನ ಭಕ್ತನಿಗೂ ಹುಟ್ಟುತ್ತೆ. ಆ ರಾಮನ ಭಕ್ತನ ಆ ಭಾವನೆಯನ್ನ ಜಾಗೃತಗೊಳಿಸಿ ಅದು ಕಾರ್ಯರೂಪಕ್ಕೆ ಬರ್ಬೇಕು ಅಂತ ಇಡೀ ಬದುಕನ್ನ ಪಣಕ್ಕಿಟ್ಟು ಹೋರಾಟ ಮಾಡಿರ್ತಕ್ಕಂಥ ಬಜರಂಗ ದಳದ ಕಾರ್ಯಕರ್ತರು. ಅದಕ್ಕೆ ನಾವು ಏನ್ ನಂಬ್ತೇವೆ ಅಂತ ಕೇಳಿದ್ರೆ ಸಂಘ ಶಕ್ತಿ ಕಲಿಯುಗಿ ಅನ್ನೋದನ್ನ ನಾವ್ ಹೇಗ್ ನಂಬ್ತೇವೆ ಅಂತ ಕೇಳಿದ್ರೆ ಕಲಿಯುಗದಲ್ಲಿ ಯಾರೋ ಒಬ್ರು ಅವತಾರ ಎತ್ತಿ ಬರ್ತಾನೆ ಅಂತಲ್ಲ, ಜನರ ಒಳಗಡೆಯ ಭಾವನೆ ಏನಿದೆ ಅಲ್ಲ ಆ ಸಂಘಟನಾತ್ಮಕವಾಗಿರ್ತಕ್ಕಂಥ ಶಕ್ತಿಯಾಗಿ ಭಗವಂತನ ಕೆಲಸ ಮಾಡಿಸ್ಕೊಳತ್ತೆ ಅಂತ ಒಂದು ರಾಮನ ಕೆಲಸಕ್ಕೋಸ್ಕರ. ಅಲ್ಲ, ನೀವು ಒಂದ್ ನಿಮಿಷ ನೀವು PFI ಮತ್ತೆ ಬಜರಂಗ ದಳದ ಹೋಲಿಕೆ ತಪ್ಪು ಅನ್ನೋದಾದ್ರೆ ಈಗ ನೀವು ಪರಿಸ್ಥಿತಿಯ ಹೋಲಿಕೆಗಳು ಮಾಡ್ತಿದ್ದೀರಲ್ಲ, ಇದು ಕೂಡ ತಪ್ಪೆ ಅಂತ ನಾನು. ಯಾಕಂದ್ರೆ ಅವತ್ತಿನ ದಿನ ಇದ್ದಿದ್ದು ಬೇರೆ. ತಪ್ಪು ಅಂತ ಎಲ್ಲೋ ಇಲ್ಲ. ಸಂವಿಧಾನ ವಿರೋಧಿನ ಬಜರಂಗ ದಳ ಯಾವ್ದಾದ್ರು ಸಂವಿಧಾನ ವಿರೋಧಿ ಕೆಲಸ ಮಾಡಿದ್ರೆ ನೀವೇ ಹೇಳಿ. ಅಲ್ಲ, ಸಂವಿಧಾನ ವಿರೋಧಿ ಅಂದ್ರೆ ನಿಮ್ ಪ್ರಕಾರ ಅದರ ಒಂದು ವರ್ಗೀಕರಣ ಹೇಗ್ ಮಾಡ್ತಿರೋ ನೀವು ನನಗೆ ಗೊತ್ತಿಲ್ಲ ಚೈತ್ರ. ತೀರ್ಪು ಕೊಟ್ಟಿದೆ. ಚೈತ್ರ ಕೇಳಿ, ನಿಮ್ಮ ಒಂದು ಸೈದ್ಧಾಂತಿಕ ಬದ್ಧತೆ ಏನಿದೆ ಅದು ಮೆಚ್ಚೋ ಅಂತದ್ದೇನೆ, ಅದು ನಿಮಗ್ ಬಿಟ್ಟದ್ದು. ಹಾಗಂದು ನಿಮ್ಮ ಬದ್ಧತೆಯ ಪ್ರಕಾರ ನೀವು ಹೇಳಿದ್ದನ್ನೆಲ್ಲ ನಾವು ಒಪ್ಪಬೇಕು ಅಂದ್ರೆ ಅದು ಹೇರಿಕೆ ಆಗೋದಿಲ್ವಾ? ಈಗ ಒಂದು ಫಾರ್ ಎಕ್ಸಾಂಪಲ್ ಕೇಳಿಯಪ್ಪ ಒಂದ್ ನಿಮಿಷ, 21 ವರ್ಷದ ಹುಡುಗ ಹುಡುಗಿ ಅದು ಯಾವುದೇ ಧರ್ಮದವರಾಗಿರ್ಲಿ, ಅವರು ಒಂದು ಜ್ಯೂಸ್ ಅಂಗಡಿನಲ್ಲಿ ಜ್ಯೂಸ್ ಕೊಡಿಲಿ, ಐಸ್ ಕ್ರೀಮ್ ಅಂಗಡಿಯಲ್ಲಿ ಐಸ್ ಕ್ರೀಮ್ ತಿನ್ಲಿ, ಅವರು ಯಾವುದೇ ಧರ್ಮದವರಾಗಿರ್ಲಿ, ಇಟ್ ಈಸ್ ನೋಬಡೀಸ್ ಬಿಸ್ನೆಸ್ ಟು ಗೋ ಅಂಡ್ ಸ್ಟಾಪ್ ದೆಮ್. ಸಂವಿಧಾನ ಅವ್ರಿಗೆ ಅಧಿಕಾರ ಕೊಟ್ಟಿದೆ. ಸಂವಿಧಾನ ಅವ್ರಿಗೆ ಅಧಿಕಾರ ಕೊಟ್ಟಿದೆ. ಅವ್ರು ಯಾರ ಜೊತೆ ಬೇಕಾದ್ರೂ ಇರ್ಬೋದು. ಚೈತ್ರ ಒಂದ್ ನಿಮಿಷ ನಿಮ್ಮ ಲೈನ್ ಒಂದು ನಿಮ್ಮ ಮಾತು ಸರಿ ಕೇಳಿಸ್ತಿಲ್ಲ ನನಗೆ. ಒಂದ್ ನಿಮಿಷ ಅದನ್ನೊಂದು ಸರಿಪಡಿಸ್ತೀನಿ. ಬ್ರೇಕ್ ಹೋಗೋದಕ್ಕೂ ಮುಂಚೆ ಮೋಹನ್ ಅವರೇ ಬಿಜೆಪಿ ಅವ್ರಿಗೆ ಯಾಕೆ ಇದು ಆಶ್ಚರ್ಯವಾಗ್ಬೇಕು ಗೊತ್ತಿಲ್ಲ. 2008ರಲ್ಲೇನೆ ಅವತ್ತಿನ ದಿನ ಇದೇ ಪ್ರಸ್ತಾವನೆ ಬಂದಿತ್ತು. ಬಾಬ್ರಿ ಮಸ್ಜಿದ್ ಟೈಮಲ್ಲೂ ಕೂಡ ಬಜರಂಗ ದಳ RSS ಎಲ್ಲ ಬ್ಯಾನ್ ಆಗಿದ್ದು ನಿಮಗೆ ಗೊತ್ತಿದೆ. ಎಮರ್ಜೆನ್ಸಿ ಟೈಮಲ್ಲಿ ಬ್ಯಾನ್ ಆಗಿತ್ತು, ರಿವೋಕ್ ಆಯ್ತು. 92ನಲ್ಲಿ ಬಾಬ್ರಿ ಟೈಮಲ್ಲಿ ಬ್ಯಾನ್ ಆಯ್ತು, ರಿವೋಕ್ ಆಯ್ತು. ಬಜರಂಗ ದಳದ ಬ್ಯಾನ್ ಅವತ್ತೂ ಆಗಿತ್ತು. 2008ರಲ್ಲಿ ದೇವೇಗೌಡರು ಸೇರಿಸ್ಕೊಂಡು 10 ರಾಜಕೀಯ ಪಕ್ಷಗಳು ಬಜರಂಗ ದಳವನ್ನ ಬ್ಯಾನ್ ಮಾಡಿ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ರು. ಇವತ್ತಿಗೆ ಯಾಕೆ ನಿಮಗೆ ಸರ್ಪ್ರೈಸು? ಇದು ಕಾಂಗ್ರೆಸ್ಸಿನ ಹಳೆ ನಿಲುವು. ನೋಡಿ, ಕಾಂಗ್ರೆಸ್ನ ಹಳೆ ನಿಲುವು ಆದ್ರೂ ಸಹ ಇದು ಒಂಥರ ಹ್ಯಾಬಿಚುವಲ್ ಅಫೆಂಡರ್ಸ್ ಅವರು. ಅಲ್ಲ, ನಿಮಗ್ ಮಾತ್ರ ಅಫೆಂಡ್ ಮಾಡಿರೋದು ಅಲ್ಲ, ಹ್ಯಾಬಿಚುವಲ್ ಅಫೆಂಡರ್ಸ್ ಅವ್ರು ಮಾಡ್ತಿರೋದು ನೋಡಿ. ಕಂಟಿನ್ಯೂಸ್ ಆಗಿ ಇದೇ ಕೆಲಸಗಳನ್ನ ಮಾಡ್ಕೊಂಡ್ ಬರ್ತೀವಿ. ನೀವೇ ಕೊಟ್ರಿ ಶುದ್ಧಪಟ್ಟಿ, ಯಾವಾಗ ಬ್ಯಾನ್ ಮಾಡಿದಾರೆ, ಯಾವಾಗ ಬ್ಯಾನ್ ಮಾಡ್ಬೇಕಂತ ಯೋಚನೆ ಮಾಡಿದಾರೆ ಅಂತ ಹೇಳ್ಬಿಟ್ಟು. ಇಂಟೆನ್ಷನ್ ಏನದ್ರಿಂದ ಇದೇ ಒಂದು ಹಾರ್ಡ್ ಕಾರ್ನರ್. ಯಾಕೆ PFI ಮೇಲ್ ಬರೋದಿಲ್ಲ? ಯಾಕೆ KFD ಮೇಲ್ ಬರೋದಿಲ್ಲ? ಯಾಕೆ ಇದೇ ಅಫ್ಜಲ್ ಗುರುಗೆ ಗಲ್ಲು ಶಿಕ್ಷೆ ಆದಾಗ ಆತನ ವಿರುದ್ಧ ಒಂದು ಪ್ರತಿಭಟನೆ ನಡೀತಲ್ಲ JNUನಲ್ಲಿ, ಅಲ್ಲಿ ಭಾರತ್ ತೇರೆ ತುಕಡೆ ಹೋಂಗೆ ಇನ್ಶಾ ಅಲ್ಲಾ ಅಂದವನ್ನ ಕರ್ಕೊಂಬಂದ್ಬಿಟ್ಟು ಕರ್ನಾಟಕದಲ್ಲಿ ಸ್ಟಾರ್ ಪ್ರಚಾರಕ್ಕೆ ಮಾಡಿದಾರಲ್ಲ ಕಾಂಗ್ರೆಸ್ನವರು. ವಾಟ್ ಡಸ್ ಇಟ್ ಶೋಸ್? ಅಷ್ಟೇ. ಇನ್ನು ಹಿಂದೆ ಹೋಗೋದಾದ್ರೆ ನಿಮಗೆ ಮುಸಲ್ಮಾನರ ತುಷ್ಟೀಕರಣ ಯಾವ ಮಟ್ಟಕ್ಕೆ ಮಾಡಿದ್ರಿ ಇವರು? ರಾಜೀವ್ ಗಾಂಧಿ ಶಾಬಾನು ಕೇಸ್ನಲ್ಲಿ ಕೊಟ್ಟಂತ ಜಡ್ಜ್ಮೆಂಟ್ ವಿರುದ್ಧನೇ ಹೋಗ್ಬಿಟ್ರಿ ಇವರು. ಎಲ್ಲಿ ತಗೊಂಡೋಗಿ ನಿಂತ್ಕೊಳ್ತಾರೆ? ತಿರ್ಗಾ ಒಸಾಮಾ ಬಿನ್ ಲಾಡನ್ನ ಇದೇ ಕನ್ಯಾಕುಮಾರ್ ಏನಂತ ಕರೆದಿದ್ದ? ಅಮಾಯಕ ಅಂತ ಕರೆದಿರ್ಲಿಲ್ವಾ? ಅವ್ರನ್ನ ಕರ್ಕೊಂಬಂದ್ ಸ್ಟಾರ್ ಪ್ರಚಾರಕರು ಮಾಡಿಲ್ವಾ? ಯಾಕೆ ಅವ್ರ ಮೇಲ್ ಬರಲ್ಲ ಹಾರ್ಡ್ ಕಾರ್ನರು? ಯಾಕೆ ಕೇವಲ ಹಿಂದೂಗಳು, ಹಿಂದೂ ಕಾರ್ಯಕರ್ತರು, ಹಿಂದೂ ಪರ ಸಂಘಟನೆಗಳ ಮೇಲೆ ಬರುತ್ತೆ? ದಿಸ್ ಈಸ್ ವಾಟ್ ವಿ ಆರ್ ಆಸ್ಕಿಂಗ್. ಮಾಡುವಂಗಿದ್ರೆ ಎರಡೂ ಕಡೆನೆ ಯೋಚನೆ ಮಾಡಿ ನೀವು. ಯಾಕೆ ಈ ರೀತಿ? ಸಂವಿಧಾನ ನಿಜವಾದ ಜಾತ್ಯತೀತತೆ ಅಂತ ಹೇಳಿದ್ರೆ ಇಟ್ಸ್ ಎ ಓವರ್ ಆಲ್ ಪರ್ಸ್ಪೆಕ್ಟಿವ್. ಯಾಕೆ ನೀವು ಮುಸಲ್ಮಾನರ ತುಷ್ಟೀಕರಣ ಮಾಡಬೇಕು ಅಂತ ಹೇಳಿ ಈ ಮಟ್ಟದ ರಾಜಕಾರಣ ಇಟ್ಕೊಂಡು ಕೇವಲ ಹಿಂದೂಗಳನ್ನ, ಹಿಂದೂ ಸಂಘಟನೆಗಳನ್ನ ಟಾರ್ಗೆಟ್ ಮಾಡ್ತೀರಾ? ಹಿಂದೂ ದೇವರುಗಳನ್ನ ಮಾತ್ರ ಯಾಕೆ ಟಾರ್ಗೆಟ್ ಮಾಡ್ತೀರಾ? ಹಿಂದೂ ಹಬ್ಬಗಳನ್ನ ಯಾಕೆ ಮಾತ್ರ ಟಾರ್ಗೆಟ್ ಮಾಡ್ತೀರಾ? ಹಾಗಾದ್ರೆ ವೈ ಯು ಶುಡ್ ಡೂ ದಟ್? ದಟ್ ಈಸ್ ವಾಟ್ ವಿ ಆರ್ ಆಸ್ಕಿಂಗ್ ಅಷ್ಟೇ, ಮತ್ತಿನ್ನೇನಿಲ್ಲ ಇಲ್ಲಿ. ನೋಡಿ, ಕಾಂಗ್ರೆಸ್ನವ್ರು ಹ್ಯಾಬಿಚುವಲ್ ಅಫೆಂಡರ್ಸ್. ನಾನು ಆಗ್ಲೇ ಹೇಳ್ದಂಗೆ ಗೊತ್ತಾಯ್ತಲ್ಲ, ಅವರ ಹಿಂದೂ ವಿರೋಧಿ ನಿಲುವು, ಮುಸ್ಲಿಂ ತುಷ್ಟೀಕರಣ ಇಂದು ನೆನ್ನೆಯದಲ್ಲ. ಬಟ್ ಅವ್ರು ಅದನ್ನ ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಂಡು ಬರ್ತಾನೇ ಇದ್ದಾರೆ. ಮತ್ತೆ ಮುಸಲ್ಮಾನರು ಸಹ ಯೋಚನೆ ಮಾಡಬೇಕು. ಇದನ್ನ ಬಿಟ್ಟು ಮುಸಲ್ಮಾನರ ಅಭಿವೃದ್ಧಿಗಾಗಿ ಏನ್ ಮಾಡಿದಾರೆ ಇಷ್ಟು ವರ್ಷದಿಂದ ಹೇಳ್ರಪ್ಪ ಅವರು. ಇವತ್ತು ಹೇಳ್ತಾರೆ ಗೊತ್ತಾ? ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಮೀಸಲಾತಿ ವಾಪಸ್ ಕೊಡ್ತೀವಿ. ಅವತ್ತಿಂದ ಅದನ್ನೇ ಮಾಡ್ಕೊಂಡ್ ಬಂದಿರೋದು. ಇಷ್ಟು ವರ್ಷ ಹಂಗಾರೆ ಮುಸಲ್ಮಾನರ ಅಭಿವೃದ್ಧಿಗೋಸ್ಕರ ಏನ್ ಮಾಡಿದ್ರು ಅವರು? ವಾಟ್ ಡಿಡ್ ದೇ ಡೂ? ಯು ಟೆಲ್ ಮಿ. ಯಾಕೆ ಇವತ್ತು ಹಾಗೆ ಇದಾರೆ ಅವರು? ತಿರ್ಗಾ ಒಂದು ತ್ರಿವಳಿ ತಲಾಕ್ ರದ್ದತಿ ಮಾಡಿದಾಗ ಮುಸಲ್ಮಾನರ ಹೆಣ್ಣು ಮಕ್ಕಳ ಪರವಾಗಿ ನಿಂತ್ಕೊಳ್ಳಿಲ್ಲ. ಹಾಗಾದ್ರೆ ಇವ್ರು ಮುಸಲ್ಮಾನರ ಪರವಾಗಿ ನಿಂತ್ಕೊಳ್ಳೋಂತ ಪಕ್ಷನ ಇವ್ರದ್ದು? ಏನಕ್ಕೆ ಹತ್ರ ಮಾತಾಡ್ತಾರೆ? ತಿರ್ಗಾ ನಿಮ್ಗೆ ಏನದು ವಿದ್ಯಾರ್ಥಿಗಳ ವಿಚಾರ ಅಂತ ಬಂದಾಗ ಹಿಜಾಬ್ ವಿಚಾರ ತೆಗೆದಿದ್ಯಾರು?
ಇದೇ ಕಾಂಗ್ರೆಸ್ ತಾನೆ. ಕೋರ್ಟ್ ಮಟ್ಟಕ್ಕೆ ತಗೊಂಡೋಗಿದ್ದಾರು ಇದೇ ಕಾಂಗ್ರೆಸ್ ಪಕ್ಷದ ಕೃಪಾ ಪೋಷಿತ ಒಂದಷ್ಟು ಜನ ಇವ್ರುಗಳು ನಾಯಕರುಗಳು ತಾನೆ. ಹಾಗಾದ್ರೆ ಎಲ್ಲಿದೆ ಮುಸಲ್ಮಾನರ ಮೇಲೂ ಇವ್ರಿಗೆ ಏನೂ ಇಲ್ಲ, ಬರೀ ವೋಟ್ ಬ್ಯಾಂಕ್ ಅಷ್ಟೇ ಅವ್ರನ್ನ ಬಳಸ್ಕೋಬೇಕು ಚುನಾವಣೆ ಟೈಮ್ ನಲ್ಲಿ. ಆಯ್ತು, ನೀವ್ ಹೇಳ್ತೀರಾ ಬಜರಂಗ್ ದಳವನ್ನ ಅವ್ರು ತೆಗಿತಾ ಇರೋದು ವೋಟ್ಗಳ ಧ್ರುವೀಕರಣಕ್ಕಾಗಿ, ಒಂದು ಸಮುದಾಯದ ಓಲೈಕೆಗಾಗಿ, ಹಾಗೆ ಹೀಗೆ. ನೀವು ನಾಗರಿಕ ಸಂಹಿತೆ ತರ್ತಿದ್ದೀರಿ, ಯೂನಿಫಾರ್ಮ್ ಸಿವಿಲ್ ಕೋಡ್, ಅದರಿಂದ ಕೆಲವ್ರಿಗೆ ಆತಂಕ ಇದೆ. ಹಂಗಂದ್ರೆ ನೀವ್ ಯಾರು ಓಲೈಕೆ ಮಾಡ್ತಿದ್ದೀರಿ ಅನ್ನೋ ಪ್ರಶ್ನೆ ನೀವು ಎದುರಿಸ್ಬೇಕಲ್ವಾ? ನೋಡಿ, ಯೂನಿಫಾರ್ಮ್ ಸಿವಿಲ್ ಕೋಡ್ is uniform civil code. It's not uniform religious code. Please understand, my friend. It's a civil. The word is civil, not the word is religious. ರಿಲಿಜಿಯಸ್ ಗೂ ಸಿವಿಲ್ ಗೂ ವ್ಯತ್ಯಾಸ ಇದೆ. ಸಂವಿಧಾನದ ಪರಿಚ್ಛೇದ 44ರಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಡೈರೆಕ್ಟಿವ್ ಸ್ಟೇಟ್ ಆಫ್ ಪ್ರಿನ್ಸಿಪಲ್ ಪಾಲಿಸಿನಲ್ಲಿ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬರಬೇಕು ಅಂತ ಹೇಳಿ. ಅದು ಯಾವುದೇ ಒಂದು ಪರ್ಟಿಕ್ಯುಲರ್ ರಿಲಿಜಿಯನ್ಗಲ್ಲ. ಕೆಲವೊಂದಷ್ಟು ಹಕ್ಕುಗಳಾಗ್ಬೋದು, ಸಮಾನತೆ ವಿಚಾರದಲ್ಲಾಗ್ಬೋದು, ಹುಟ್ಟು, ಸಾವು, ಮದುವೆ, ಇನ್ಹೆರಿಟೆನ್ಸ್, ಈ ರೀತಿಯ ಒಂದಷ್ಟು ಹಕ್ಕುಗಳು ಸಮಾಜದಲ್ಲಿ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರಬೇಕು ಅಂತ ಮಾಡಿರುವಂತದ್ದು. ಸಿಂಪಲ್ ಎಕ್ಸಾಂಪಲ್, ಹೆಣ್ಣು ಮಕ್ಕಳಿಗೆ ಹಿಂದೂ ಧರ್ಮದಲ್ಲಿ ಈಕ್ವಲ್ ರೈಟ್ಸ್ ಇದೆ ಪ್ರಾಪರ್ಟಿನಲ್ಲಿ. ಇಸ್ಲಾಂ ಧರ್ಮದಲ್ಲಿ ಏನಿದೆ, ಗಂಡನಿಗೆ ಬರೋದ್ರಲ್ಲಿ ಅರ್ಧ ಇದೆ. ತಿರ್ಗಾ ಆಮೇಲೆ ಪಾರ್ಸಿ ಧರ್ಮದಲ್ಲಿ ಏನಿದೆ, ನಿಮ್ಗೆ ಅವ್ರು ಬೇರೆ ಜಾತಿಯವ್ರನ್ನ ಮದುವೆ ಆದ್ರೆ ಅವ್ರ ರೈಟ್ಸೇ ಬರೋದಿಲ್ಲ. ಈ ರೀತಿಯ ಬೇರೆ ಬೇರೆ ಸಮಾನತೆಗಳನ್ನ ಹೋಗಾಡ್ಲಾಡ್ಸಿಕ್ಕೆ ಇರುವಂತ ಒಂದು ಸಿವಿಲ್ ಕೋಡ್ ಅದು ರಿಲಿಜಿಯಸ್ ಕೋಡ್ ಅಲ್ಲ ಮೈ ಫ್ರೆಂಡ್, ಇಟ್ಸ್ ಅ ಸಿವಿಲ್ ಕೋಡ್. ಅದು ಸಂವಿಧಾನದಲ್ಲೇ ಇರೋದು. ಆತಂಕ ಏನು ಅಂತ ಹೇಳ್ತಿರೋದು. ಐ ಅಂಡರ್ಸ್ಟ್ಯಾಂಡ್, ಬಟ್ ನಾನು ಹೇಳ್ತಿರೋದು ಆತಂಕ ಏನು ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯಗಳಲ್ಲಿ ಅವರ ಪರ್ಸನಲ್ ಲಾಸ್ ಅಂತ ಇದೆಯಲ್ಲ, ಪರ್ಸನಲ್ ಕಾನೂನುಗಳು, ನಿಯಮಗಳು, ಆ ಒಂದು ಕ್ಷೇತ್ರಕ್ಕೆ ನೀವು ಕಾಲಿಟ್ಬಿಡ್ತೀರಿ. ಈ ಒಂದು ಅಸ್ತ್ರವನ್ನ ಬಳಸಿ ಅವರ ಜೀವನದ ಪದ್ಧತಿ, ಸಂಪ್ರದಾಯ, ಪದ್ಧತಿ ಪಾಲನೆಗಳಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಇದನ್ನ ನೀವು ಒಂದು ವೇದಿಕೆಯಾಗಿ ಕಲ್ಪಿಸ್ಕೋತೀರಿ. ಈ ಒಂದು ಆತಂಕಕ್ಕೂ ನಿವಾರಣೆ ಕೊಟ್ಬಿಡಿ ಅಲ್ಲ. ಅಲ್ಲ, ಹಾಗಾದ್ರೆ ಬಾಬಾ ಸಾಹೇಬ್ರು ಬರ್ದ್ರಲ್ಲ ಸಂವಿಧಾನ, ಬಾಬಾ ಸಾಹೇಬ್ರು ಹಿ ವಾಸ್ ಫಾರ್ UCC. ಎಕ್ಸಾಕ್ಟ್ಲಿ, ಅದನ್ನ ನಾವು ಕ್ಲಿಯರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯೂನಿಫಾರ್ಮ್ ಸಿವಿಲ್ ಕೋಡ್, ನಾಗರಿಕ ಸಂಹಿತೆಯ ಪರ ನಿಂತ ವ್ಯಕ್ತಿ. ಪ್ಲೀಸ್, ಅಲ್ಲಿಂದ ಅವತ್ತು ಸಂವಿಧಾನ ರಚನೆ ಆದಾಗ ಬಾಬಾ ಸಾಹೇಬ್ರು ಇದ್ರು, ತಿರ್ಗಾ ನೆಹರು ಪ್ರಥಮ ಪ್ರಧಾನಮಂತ್ರಿನೂ ಆಗಿದ್ರು, ಸರ್ದಾರ್ ವಲ್ಲಭಾಯ್ ಪಟೇಲ್ರು ಇದ್ರು, ಇವರೆಲ್ಲಾರು ಇದ್ರಲ್ಲಪ್ಪ. ಅವತ್ ಯಾಕೆ ಯಾರು ವಿರೋಧ ಮಾಡ್ಲಿಲ್ಲ ಹಾಗಾದ್ರೆ ಇದನ್ನ? ವೈ ಯು ಆರ್ ಅಪೋಸಿಂಗ್ ಇಟ್ ಟುಡೇ? ಸೊ ಬಾಬಾ ಸಾಹೇಬರ ಆಶಯಗಳ ಪ್ರಕಾರನೇ ನಾವು ಮಾಡ್ತಾ ಇರೋದು. ನೀವು ನೋಡಿ, ಅಸಂವಿಧಾನಿಕವಾದಂತಹ ವಿಚಾರಗಳನ್ನ, ಈಗ ಇಸ್ಲಾಂ ರಿಲಿಜಿಯನ್ ಬೇಸ್ಡ್ ರಿಸರ್ವೇಶನ್ ಇತ್ತು ಕರ್ನಾಟಕದಲ್ಲಿ, ಅದನ್ನ ತೆಗೆದಾಕಿದ್ವಿ ನಾವು. ಅದು ಸಂವಿಧಾನದ ವಿರುದ್ಧ, ಗೊತ್ತಾಯ್ತಲ್ಲ. ಮತ್ತೆ ಬುರ್ಕಾ ವಿಚಾರ ಆಗ್ಬೋದು, ಹಿಜಾಬ್ ವಿಚಾರ ಆಗ್ಬೋದು, ಬಾಬಾ ಸಾಹೇಬ್ರು ಯಾವ ರೀತಿ ಹೇಳಿದ್ರು ನಿಮ್ಗೆ ಗೊತ್ತು. ಅವ್ರು ಅದನ್ನ ಅಪೋಸ್ ಮಾಡ್ಕೊಂಡ್ ಬಂದವರು, ಅದಕ್ಕೆ ನಾವು ಸಪೋರ್ಟ್ ಮಾಡಿದ್ವಿ. ನಾವು ಸಂವಿಧಾನದಲ್ಲಿ ಸಂವಿಧಾನಾತ್ಮಕವಾಗಿ ಸಂವಿಧಾನದ ಚೌಕಟ್ಟಿನಲ್ಲಿ ಏನಿದೆಯೋ ಆ ರೀತಿಯಾಗಿ ಕಾನೂನುಗಳನ್ನ ಮಾಡ್ಕೊಂಡು ಹೋಗ್ತಾ ಇರೋದು. ಇಲ್ಲಿ ಯಾರೋ ಒಬ್ಬರದು ಒಂದು ಪರ್ಸನಲ್ ಒಳಗೆ ಇಂಟರ್ಫಿಯರ್ ಆಗೋದು, ನೋ, ನೆವರ್. ನಾವು ಆ ರೀತಿಯಾಗಿ ಯೋಚನೆ ಮಾಡೋದೇ ಇಲ್ಲ. ಭಾರತೀಯ ಜನತಾ ಪಕ್ಷ ಅದನ್ನೇ ಮಾಡ್ಕೊಂಡ್ ಬಂದಿರೋದು. ಸಂವಿಧಾನಾತ್ಮಕವಾಗಿ ಯಾವುದೇ ಕಾನೂನಾದ್ರೂ ಜಾರಿಗೆ ತರೋದು ಅದ್ರ ವಿಚಾರ ಇಟ್ಕೊಂಡೇನೆ, ಮತ್ತಿನ್ ಅದರಿಂದ ಆಚೆ ಹೋಗೋದೇ ಇಲ್ಲ. ಅದು ಮತ್ತೆ ನೀವೇನೇ ಮಾಡ್ರು ಮತ್ತೆ ಅದು ಕೋರ್ಟ್ ಹೋಗುತ್ತಲ್ಲ, ಸಂವಿಧಾನದ ಟೆಸ್ಟ್ ಆಗೇ ಆಗುತ್ತಲ್ಲ, ಕ್ಲಿಯರ್ ಆಗೇ ಆಗುತ್ತಲ್ಲ. ಎವ್ರಿಥಿಂಗ್ ಇಸ್ ಕ್ಲಿಯರ್. ಯು ಟೇಕ್ ಟ್ರಿಪಲ್ ತಲಾಕ್ ಬಿಲ್ ಇಟ್ ಸೆಲ್ಫ್, ಅದು ಅಷ್ಟೇ ಕೋರ್ಟ್ ನಲ್ಲಿ ಕ್ಲಿಯರ್ ಆಗೇ ಬಂದಿದೆ. ಆಮೇಲೆ ಹೋಗಿದ್ಯಾರ ಅಪೀಲು ಅಗೇನ್ಸ್ಟ್ ಇದೇ ಕಾಂಗ್ರೆಸ್ ಪಕ್ಷ. ಏನೇ ಮಾಡಿದ್ರು ಅಷ್ಟೇ, ಇವ್ರು ಹೋಗೋದು ಫಸ್ಟ್ ಕೋರ್ಟ್ಗೆ, ಮತ್ತಲ್ಲಿ ಚೀಮನ್ ಹಾಕ್ಸ್ಕೊಂಡ್ಬರ್ತಾರೆ. ನಡೀತಾ ಇರೋದು. ಅಲ್ಲ, ಒಂದು ಬ್ರೇಕ್ ಹೋಗಿ ಬರೋಣ. ಅದಾದ ನಂತರ ಚೈತ್ರ ಅವ್ರಿಗೆ, ರಾಜು ಗೌಡ್ರಿಗೆ ನನ್ನ ಧ್ವನಿ ಕೇಳ್ತಿದೆ ಅಂತ ಭಾವಿಸ್ತೀನಿ. ಸ್ವಲ್ಪ ಲೈನ್ ನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಗಳಿದ್ವು. ಒಂದು ಬ್ರೇಕ್ ಹೋಗಿ ಬಂದ ನಂತರ ಚರ್ಚೆ ಮಾಡಬೇಕಾಗಿರುವಂತದ್ದು ಸಿದ್ದರಾಮಯ್ಯನವರ ಹೇಳಿಕೆ. ಸಿದ್ದರಾಮಯ್ಯನವರು ಹೇಳ್ತಾರೆ, ಸಮಾಜದಲ್ಲಿ ಯಾರು ಅಶಾಂತಿಯನ್ನ ಸೃಷ್ಟಿಸ್ತಾರೆ, ಯಾರು ಗಲಭೆ ಎಬ್ಬಿಸ್ತಾರೆ, ದ್ವೇಷವನ್ನ ಬೆಳೆಸುವಂತ ರೀತಿಯಲ್ಲಿ ಭಾಷಣಗಳನ್ನ ಮಾಡ್ತಾರೆ, ನಾವು ಅವ್ರ ಬಗ್ಗೆ ಮಾತಾಡಿದ್ದು ಅಂತ ಮತ್ತೆ ಬಜರಂಗ್ ದಳ ಅಂತ ಹೆಸರು ಯಾಕೆ ತಗೊಂಡ್ರಿ? ಪ್ರಶ್ನೆ, ಚರ್ಚೆ ಬ್ರೇಕ್ ನಂತರ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. To the point. ವೆಲ್ಕಮ್ ಬ್ಯಾಕ್. ಚೈತ್ರ ಅವರೇ ಮತ್ತೆ ರಾಜು ಗೌಡ್ರೆ, ನೋಡಿ, ಇವತ್ತು ಕಾಂಗ್ರೆಸ್ ಉಲ್ಲೇಖ ಮಾಡ್ತಿರುವಂತದ್ದು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದ ಜಸ್ಟಿಸ್ DY ಚಂದ್ರಚೂಡ್ ಅವರ ಇತ್ತೀಚಿನ ದಿನಗಳಲ್ಲಿ ಕೊಟ್ಟಂತ ಒಂದು ಹೇಳಿಕೆ. ಅವ್ರು ಹೇಳಿದ್ರು, ರಾಜ್ಯಗಳಲ್ಲಿ ಭಾಷಣ, ದ್ವೇಷದ ವಾತಾವರಣವನ್ನ ಸೃಷ್ಟಿ ಮಾಡ್ತಿರೋದ್ರಲ್ಲಿ ತಡೆಯೋದ್ರಲ್ಲಿ ಪೊಲೀಸರ ಒಂದು ಜವಾಬ್ದಾರಿ ಪ್ರಮುಖ. ಅದನ್ನ ಅವರು ತಪ್ಪಿದ್ದೇ ಆದ್ರೆ ಈ ಕೋರ್ಟಿನ ಒಂದು ಉಲ್ಲಂಘನೆ ಆದಂಗೆ ಆಗ್ತದೆ, ಕೋರ್ಟಿಗೆ ಅವಹೇಳನ ಮಾಡ್ದಂಗೆ ಆಗ್ತದೆ, ಕಂಟೆಂಪ್ಟ್ ಆಗ್ತದೆ ಅಂತ ಸಿದ್ದರಾಮಯ್ಯನವರು ಅದೇ ಹೇಳಿದ್ದಾರೆ. ಯಾರು ದ್ವೇಷದ ವಾತಾವರಣವನ್ನ ಸೃಷ್ಟಿಸ್ತಾರೆ, ದ್ವೇಷದ ಭಾಷೆಯನ್ನ ಬಳಸಿ ಭಾಷಣವನ್ನ ಕೊಡ್ತಾರೆ, ಸಮಾಜದಲ್ಲಿ ಗಲಭೆ ಎಬ್ಬಿಸ್ತಾರೆ, ಅವ್ರನ್ನ ನಾವು ಬ್ಯಾನ್ ಮಾಡ್ತೀವಿ ಅಂತ. ಅಲ್ಲಿಗೆ ಇಲ್ಲಿಗೆ ಒಂದು ಕನೆಕ್ಷನ್ ಇದೆಯಾ ಅಂತ ಚೈತ್ರ ಅವರೇ ನೀವೇ ಫಸ್ಟ್ ಹೇಳ್ಬೋದಾ?
ಸರ್ ನಾನು ಒಂದ್ ವಿಷಯ ಹೇಳ್ತೇನೆ. ಸಿದ್ದರಾಮಯ್ಯನವರು ಏನ್ ಮಾತಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವ್ ಹೇಳಿರುವಂತಹ ಏನು ನ್ಯಾಯಾಧೀಶರ ಮಾತುಗಳನ್ನು ಕೋಟ್ ಮಾಡೋದಾದ್ರೆ, ಬಹುಶಃ ನಮಗೆ 15 ನಿಮಿಷ ಪೊಲೀಸರು ಸುಮ್ನೆ ಇದ್ಬೇಡಿ, ಈ ದೇಶದಲ್ಲಿರುವ ಹಿಂದೂಗಳನ್ನ ನಾವು ಒಂದ್ ಗತಿ ಕಾಣಿಸ್ತೀವಿ ಅಂದಿರ್ತಕ್ಕಂಥ OIC ಮಾತಿಗೆ ಯಾವ ರೀತಿಯ ಏನು ಕೋಟ್ ಮಾಡೋದಕ್ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಮತ್ತು ಈ ಬ್ಯಾನ್ಗೂ ಮತ್ತು ಪ್ರಚೋದನಕಾರಿ ಅಥವಾ ಈ ದ್ವೇಷ ಬಿತ್ತುವಂತಹ ಘಟನೆಗಳಿಗೂ ನಿಜವಾಗ್ಲೂ ಲಿಂಕ್ ಇದೆಯಾ? ಯಾಕಂದ್ರೆ PFI ಇದೇ ರೀತಿಯ ಪ್ರಚೋದನಕಾರಿ ಮತ್ತು ಏನು ಸಮಾಜ ವಿದ್ರೋಹಿ ಸಂಘಟನೆ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದೆ ಅನ್ನೋ ಉದ್ದೇಶಕ್ಕೋಸ್ಕರನೇ PFI ಅನ್ನು ಬ್ಯಾನ್ ಮಾಡಿರುವಂತಹದ್ದು. ಆಲ್ರೆಡಿ ಬ್ಯಾನ್ ಆಗಿರುವ PFI ಅನ್ನ ಕಣ್ವರ್ಸೋದಕ್ಕೋಸ್ಕರ PFI ಬ್ಯಾನ್ ಮಾಡ್ತೇವೆ ಅಂತ ಹೇಳ್ತಾ ಇರುವಂತಹದ್ದು. ಹಾಗಾದ್ರೆ ಸಿದ್ದರಾಮಯ್ಯನವರು ಒಂದು ಘಟನೆ ಹೇಳಿ ಬಜರಂಗ ದಳ ಏನು ಸಮಾಜ ವಿದ್ರೋಹಿ ಘಟನೆ ಮಾಡಿದೆ ಅಂತ. ಬಜರಂಗ ದಳ ಕೋವಿಡ್ ನ ಸಂದರ್ಭದಲ್ಲಿ ಮಾಡಿರ್ತಕ್ಕಂತಹ ಏನು ಸೇವೆಗಳಿರ್ಬಹುದು, ಬಜರಂಗ ದಳ ಕೋವಿಡ್ ಗಿಂತ ಆಚೆಗೂ ಕೂಡ ಬಜರಂಗ ದಳ ಹುಟ್ಟಿದ ಹಿಂದಿಂದ ಇತ್ತೀಚೆಗೆ ನಡ್ಸ್ಕೊಂಡ್ ಬಂದಿರ್ತಕ್ಕಂಥ ಸಾಮಾಜಿಕ ಚಟುವಟಿಕೆಗಳಿರ್ಬಹುದು, ರಕ್ತದಾನದಂತಹ ಮಾನವೀಯ ಘಟನೆಗಳಿರ್ಬಹುದು, ಇದು ಯಾವುದು ಕಾಣಿಸ್ತಾ ಇಲ್ವಾ? ಇವೆಲ್ಲ ಹಾಗಾದ್ರೆ ಬ್ಯಾನ್ಗೆ ನಿಜವಾದ ಕಾರಣನ? ಒಂದೇ ಒಂದು ಏನು ದೇಶ ವಿರೋಧಿ ಚಟುವಟಿಕೆಯಲ್ಲಿ ಬಜರಂಗ ದಳ ತೊಡಗಿಸ್ಕೊಂಡಿದೆ ಅನ್ನೋದು ನೀವು ತೋರಿಸ್ತೆ. ಹಾಗಾದ್ರೆ ಸಿದ್ದರಾಮಯ್ಯನವರಿಗೆ PFI ಮತ್ತು SDPI ಮತ್ತು ಏನು KFT ಅಂತ ಸಂಘಟನೆಗಳು ಸಮಾಜದಲ್ಲಿ ಪ್ರಚೋದನೆ ತುಂಬಿಸ್ತಿರ್ತಕ್ಕಂಥದ್ದು. ಅಲ್ಲ, ತ್ರಿಶೂಲ ದೀಕ್ಷೆ ಅನ್ನೋದು ಪ್ರಚೋದನೆ ಅಂತ ಆಗೋದಿಲ್ವಾ? ತ್ರಿಶೂಲ ದೀಕ್ಷೆ ಹಾ, ಅದೇನದು? ತ್ರಿಶೂಲ ದೀಕ್ಷೆ ಕೊಟ್ಟಿರುವಂತದ್ದು ಯಾರನ್ನ ತಗೊಂಡೋಗ್ ಚುಚ್ಚಿ ಅಂತಲ್ಲ ಸರ್. ಯಾಕೆ ನೀವು ನಿಮ್ಮ ಆಫೀಸ್ ನಲ್ಲಿ ನವರಾತ್ರಿಗೆ ಆಯುಧ ಪೂಜೆ ಮಾಡಲ್ವಾ? ಇದ್ ನಮ್ ಪದ್ಧತಿ ಅಷ್ಟೇ ಅಂತ. ತ್ರಿಶೂಲ ದೀಕ್ಷೆ ತಗೊಂಡವನ್ನೆಲ್ಲ ತಗೊಂಡೋಗ್ ಚುಚ್ಚಿರೋದು ಯಾವ್ದಾರು ಒಂದ್ ಘಟನೆ. ಚೈತ್ರ ಅವರೇ ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರಿ. ನಮ್ಮ ಆಫೀಸಲ್ಲಿ ಆಯುಧ ಪೂಜೆ ಮಾಡಿದಾಗ ಕ್ಯಾಮ್ರಾಗೆ ಏನಡಿ ಕ್ಯಾಮ್ರಾ ಸ್ಟ್ಯಾಂಡಿಗೆ ಕ್ಯಾಮ್ರಾ ಲೆನ್ಸಿಗೆ ನಾವು ಪೂಜೆ ಮಾಡೋದು, ಕತ್ತಿ ಚಾಕು ಖಡ್ಗಕ್ಕೆಲ್ಲ ಮಾಡೋದಿಲ್ವಲ್ಲ. ಚೈತ್ರ ಕುಂದಾಪುರ ಅವರು ಚೆನ್ನಾಗಿ ಭಾಷಣ ಮಾಡ್ತಾರೆ. ರಾಜು ಗೌಡ್ರೆ ನೋಡಿ, ನೋಡಿ ಚೈತ್ರ ಅವ್ರು ಹೇಳಿದಿರಿ. ಒಂದ್ ನಿಮಿಷ ರಾಜು ಗೌಡ್ರು ಒಂದ್ ನಿಮಿಷ ಮಾತಾಡಿಸ್ತೀನಿ. ರಾಜು ಗೌಡ್ರೆ ವಿಚಾರ ಏನ್ ಗೊತ್ತಾ? ಹೇಳಿ ರಾಜು ಗೌಡ್ರೆ. ಒಬ್ಬ ಯುವಕ ಪಾಪ ಎಲ್ಲೋ ಟ್ಯಾಕ್ಸಿ ಓಡಿಸ್ಕೊಂಡಿದ್ದ, ಅವನ್ನ ಪ್ರಚೋದನೆ ಮಾಡಿ ಏನು ಗೋಮಾತೆನ ರಕ್ಷಣೆ ಮಾಡ್ತೀನಿ ಅಂದ್ರು. ಇವ್ರ ಸರ್ಕಾರನೇ ಸಾವಿರಾರು ಕೋಟಿ ಗೋವುಗಳನ್ನ ಇವತ್ತು ಕಡ್ದು ಹೊರ ದೇಶಕ್ಕೆ ರಫ್ತು ಮಾಡ್ತಾ ಇದೆ. ಇವ್ರು ಸರ್ಕಾರ ಬಿಜೆಪಿ ಸರ್ಕಾರನೇ ಕೆಲಸ ಮಾಡ್ತಾ ನೋಡಿ. ಅಮಾಯಕ ಯುವಕರು ಹೋಗಿ ಅವ್ನು ಯಾರಿಗೋ ಹೊಡೆದು ಒಬ್ಬ ಸತ್ತ ಅವ್ರ ರಾಜುಗೌಡ್ರೆ ಕೇಳಿ, ರಾಜುಗೌಡ್ರೆ ಬೀಫ್ಗೂ ಖಾರ ಬೀಫ್ಗೂ ಡಿಫ್ರೆನ್ಸ್ ಇದೆ. ಕೇಳಿಸ್ಕೊಳ್ಳಿ ರಾಜುಗೌಡ್ರೆ, ಬೀಫ್ಗೂ ಖಾರ ಬೀಫ್ಗೂ ಡಿಫ್ರೆನ್ಸ್ ಇದೆ. ದಯವಿಟ್ಟು ಅಧ್ಯಯನ ಮಾಡ್ಕೊಂಡ್ ಬನ್ನಿ. ಖಾರ ಬೀಫ್ ಅಂತ ಹೇಳಿದ್ರೆ ಬಫೆಲೋ ಮೀಟು, ಅರ್ಥ ಆಯ್ತಲ್ಲ? ಕೆಲವೊಂದು ರಾಜ್ಯಗಳಲ್ಲಿ ಅದನ್ನು ಸಹ ತಂದುಬಿಟ್ಟು ಬೀಫ್ ಒಳಗಡೆ ಸೇರಿಸಿರ್ತಾರೆ. ಅದರ ರಫ್ತುಗೂ ನೀವು ಗೋಮಾಂಸಕ್ಕೂ ಕಂಪೇರ್ ಮಾಡಕ್ ಹೋಗ್ಲೇಬೇಡಿ, ಅಧ್ಯಯನ ಮಾಡ್ಕೊಂಡ್ ಬನ್ನಿ. ಯಾವ್ದೋ ಪಬ್ಗಳಲ್ಲಿ ಗಲಾಟೆ ಮಾಡೋದು, ಆಮೇಲೆ ಯಾರೋ ಇಬ್ರು ಹೋಗ್ತಾ ಇದ್ದಾರೆ. ಯಾಕೆ ಕನ್ನಿಂಗ್ಯಾಮ್ ರೋಡಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾಡಿದ ಗಲಾಟೆ ಮರ್ತೋಯ್ತಾ? ರಾಜುಗೌಡ್ರೆ, ಕನ್ನಿಂಗ್ಯಾಮ್ ರೋಡಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾಡಿದ ಗಲಾಟೆ ಮರ್ತೋಯ್ತಾ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಫಸ್ಟ್ ಆಫ್ ಆಲ್ ಅದು ಕನ್ನಿಂಗ್ಯಾಮ್ ರೋಡ್ ಅಲ್ಲ, ಚರ್ಚ್ ಸ್ಟ್ರೀಟ್. ಅದು ಬಿಡಿ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಮೋಹನ್ ಅವರೇ? ಯಾಕೆ ಸುಮ್ಮನೆ ಡಿವೇಟ್ ಮಾಡೋದು ಬೇಡ? ಇರೋ ನಿಮಿಷ ಚೈತ್ರ ಅವರೇ ನೀವು ಹೇಳಿದ್ದೀರಿ ಅಪ್ಪ. ರಾಜುಗೌಡ್ರೆ, ಚೈತ್ರ ಅವರೇ ಒಂದ್ ನಿಮಿಷ, ನೀವು ಹೇಳಿದ್ದೀರಿ. ರಾಜುಗೌಡ್ರೆ, ನಾನು ಕೇಳ್ತಿರೋದು ಇಷ್ಟೇ ಸಿಂಪಲ್. ಇದು ವೋಟ್ಗಳನ್ನ ಪೋಲರೈಸ್ ಮಾಡೋ ಯತ್ನಾನ? ಯಾಕಂದ್ರೆ ನಿಮಗೂ ಸಿಗ್ತಿದ್ಯಪ್ಪ ಅಲ್ಪಸಂಖ್ಯಾತರ ಮತಗಳು JDSಗೆ. ಅದು ಸಿಗೋದ್ರಿಂದ ಈಗ ತಾನೇ ನಮ್ಮ ಚಿದಾನಂದ್ ಪಟೇಲ್ ಅವ್ರು ಹೇಳ್ತಿದ್ರು 60ರಿಂದ 63 ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತ ಮತದಾನ ನಿರ್ಣಾಯಕ ಆಗ್ಬಿಡ್ಬೋದು. ನೀವ್ ಅದನ್ನ ತಗೊಂಡ್ಬಿಟ್ರೆ ಕಾಂಗ್ರೆಸ್ಸಿನ ಗೆಲುವಿನ ಸಾಧ್ಯತೆ ಕಡಿಮೆ ಆಯ್ತು. ರಾಜುಗೌಡ್ರೆ, ನಿಮಗೂ ಇದೆ ಇದ್ರಲ್ಲಿ ಆಪತ್ತು ಅಂತ. ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ, ಅಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ನಾನು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತೀನಿ. ನಮ್ದು ಜಾತ್ಯತೀತ ನಿಲುವು. ಜಾತ್ಯತೀತ ನಿಲುವು ಅಂದ್ರೆ ಈ ನಾಡಿನಲ್ಲಿ ಸರ್ವಧರ್ಮ ಸಮನ್ವಯ ಇದೆ. ನಾವು ಎಲ್ಲಾ ಜನಾಂಗನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಚಿಂತನೆ ಇಟ್ಕೊಂಡು ಹೊರಟಿರುವಂತ ಒಂದು ಪಕ್ಷ. ಆಮೇಲೆ ಈ ನಾಡಿನಲ್ಲಿ ಪ್ರತಿಯೊಬ್ಬರಿಗೂ ಬದುಕೋ ಹಕ್ಕಿದೆ. ಸಾವಿರಾರು ವರ್ಷಗಳಿಂದ ಎಲ್ಲಾ ಜನಾಂಗ, ಬೌದ್ಧ ಧರ್ಮ ಇದೆ, ಜೈನ ಧರ್ಮ ಇದೆ, ಎಲ್ಲಾ ಜನಾಂಗಕ್ಕೂ ಬದುಕೋ ಹಕ್ಕಿದೆ. ನಾವೇನೋ ಒಂದು ಮಾಡ್ತೀವಿ, ಹಿಂದುತ್ವ ಅಂತ ಹೇಳ್ಕೊಂಡು ಹೋಗ್ತೀವಿ ನೋಡಿ. ಹಿಂದೂಗಳಿಗೆ ನಮ್ಮ ಮನೆಗಳಲ್ಲಿ ಹೇಳ್ಕೊಡೋದು ಎಲ್ಲಾರನ್ನು ಒಟ್ಟಿಗೆ ಬಾಳೋಣ ಅಂತ. ಅವ್ರದ್ದು ಕಾಂಟ್ರಿಬ್ಯೂಷನ್ಸ್ ಇದೆ, ಇವ್ರದ್ದು ಕಾಂಟ್ರಿಬ್ಯೂಷನ್ಸ್ ಇದೆ. ಇಲ್ಲಿ ರಾಜಕೀಯಕ್ಕೋಸ್ಕರ ಯಾವ್ದೋ ಒಂದೆರಡು ಸಂಘಟನೆಗಳಿಗೆ ಬೆಂಬಲ ಕೊಟ್ಕೊಂಡು ಅವ್ರನ್ನ ಎತ್ಕಟ್ಟಿ ಇನ್ನೊಂದು ಜನಾಂಗದ ವಿರುದ್ಧ ಮಾತಾಡ್ಸೋ
ಇವೆಲ್ಲ ತಪ್ಪಾಗ್ತವೆ. Right. ನಾಳೆ ದಿನ ನಾಗರಿಕ ಸಮಾಜದಲ್ಲಿ ಸರ್ವ ಜನಾಂಗದ ಶಾಂತಿ ಉದ್ದೇಶ. ಯಾಕೆ ಕೆಜೆಯಲ್ಲಿ ಡಿಜೆಯಲ್ಲಿ ಘಟನೆ ನಡೆಯುತ್ತೆ ಅಂತ ಅವ್ರು ಹೇಳ್ಬೇಕು. ಅಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಬಜರಂಗ ದಳದ ಒಂದು ಸಮುದಾಯಕ್ಕೂ ಕೂಡ ಜಾಗ ಇದೆಯಾ ಅಂತ, ಬಜರಂಗ ಜನಾಂಗಕ್ಕೆ. ಕಾನೂನಿನ ಪ್ರಕಾರ ಏನ್ ಕೈಗೊಂಡ್ರು ತಮಗೂ ಗೊತ್ತಿಲ್ವಾ? ರಾಜಗೌಡ್ರೆ ಆಯ್ತು, ಒಂದೇ ಒಂದ್ ಪ್ರಶ್ನೆಗೆ ಉತ್ತರ ಕೊಡಿ ನಂಗೆ. PFI ಸಂಘಟನೆಯನ್ನ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದಾಗ ಮಾಜಿ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿ ಅವರು ಏನ್ ಹೇಳಿಕೆ ಕೊಟ್ರು ಅಂತ ಹೇಳಿದ್ರೆ, ನೀವ್ ಯಾರೋ ಒಬ್ರು ತಪ್ಪು ಮಾಡಿದ್ರೆ ಯಾಕೆ ಸಂಘಟನೆ ಬ್ಯಾನ್ ಮಾಡ್ತೀರಾ ಅಂತ ಹೇಳಿಕೆ ಕೊಟ್ರು. ಈಗ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಬಜರಂಗ ದಳವನ್ನ ಬ್ಯಾನ್ ಮಾಡ್ತೀನಿ ಅಂತ ಹೇಳಿದಾಗ ಯಾಕೆ ಕುಮಾರಸ್ವಾಮಿ ಆ ಹೇಳಿಕೆ ಕೊಡ್ತಾ ಇಲ್ಲ? ಇದೇ ನಿಮ್ಮ ನಿಜವಾದ ಜಾತ್ಯತೀತನ? ಇದೇ ನಿಮ್ಮ ಸರ್ವ ಜನಾಂಗದ ಶಾಂತಿಯ ತೋಟನ? ಯಾಕೆ ಈ ರೀತಿಯಾಗಿ ಹಿಂದೂ ವಿರೋಧಿ ಹೇಳಿಕೆಗಳನ್ನ ಅಥವಾ ಒಂದು ಸಮುದಾಯದ ತುಷ್ಟೀಕರಣ ಮಾಡ್ಲಿಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ? ಯಾಕೆ ಕುಮಾರಸ್ವಾಮಿ ಅವರು ಸುಮ್ಮನೆ ಇದ್ದಾರೆ? ಅವತ್ ಹೇಳಿದಂತ ಹೇಳಿಕೆ ಇವತ್ತು ಯಾಕೆ ಬರ್ತಾ ಇಲ್ಲ? ಅವತ್ ಯಾಕೆ ಹೇಳಿದ್ ಕೊಟ್ಟಿದ್ ಇವತ್ತು ಬರ್ತಾ ಇಲ್ಲ? ಮದುವೆ ಮಾಡ್ಕೊಂಡು ನೀವು ಕೂಗಾಡ್ತೀರಿ, ಅದಕ್ಕೆ ಯಾಕೆ ಸ್ಪಷ್ಟೀಕರಣ? ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ರಿ. ನೇರ ಪ್ರಶ್ನೆ. PFI ಬ್ಯಾನ್ ಆದಾಗ ನೀವ್ ಯಾಕೆ ಇಡೀ ಸಂಘಟನೆನ ಬ್ಯಾನ್ ಮಾಡ್ತೀರಾ? ಒಳಗಿದ್ದವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಕೇಳಿದ್ರು. ಇವತ್ ಯಾಕೆ ಬಜರಂಗ ದಳದ ವಿಚಾರದಲ್ಲಿ ಆ ನಿಲುವನ್ನ ಕುಮಾರಸ್ವಾಮಿ ಅವರು ತಗೊಂಡಿಲ್ಲ? ರೈಟ್ ಮೋಹನ್ ಲಾಸ್ಟ್ ಪ್ರಶ್ನೆ ಬಂದ್ಬಿಡ್ತೀನಿ. ರಾಜುಗೌಡ್ರೆ, ನನ್ನ ಸಮಯ ಇರೋದಷ್ಟೇ, ನಿಮಗ್ ನನ್ನ ಧ್ವನಿನೂ ಸ್ಪಷ್ಟವಾಗಿ ಕೇಳಿಸ್ತಿಲ್ಲ. ಕಾಂಗ್ರೆಸ್ ನಮ್ಮ ಪ್ರಣಾಳಿಕೆಯಲ್ಲಿ ಏನಾದ್ರು ಇದ್ರೆ ಹೇಳಿ. ನಿಮ್ ಪ್ರಣಾಳಿಕೆಯಲ್ಲಿ ಇರೋದು ಒಂದೇ, ಇದು ನನ್ನ ಕೊನೆ ಚುನಾವಣೆ, ನನಗೆ ಓಟ್ ಹಾಕಿ ಅಂತ ಒಂದು ಸೀರಿಯಲ್ ನಂಬರ್. ಎರಡನೇ ಸೀರಿಯಲ್ ನಂಬರ್, ನನಗೆ ವಯಸ್ಸಾಯ್ತು ನನಗೆ ಓಟ್ ಹಾಕಿ ಅಂತೇಳಿ ಅದು ಎರಡನೇ ಪ್ರಣಾಳಿಕೆ ಭರವಸೆ, ಗೊತ್ತಾಯ್ತಲ್ಲ? ಮೂರನೇದು, ಇನ್ನೊಂದ್ಸಲಿ ನಾನು ಚುನಾವಣೆ ನಿಂತ್ಕೊಳ್ಳಲ್ಲ, ನನಗೆ ಓಟ್ ಹಾಕಿ. ಈ ಮೂರೇ ಪಾಯಿಂಟ್ ನಿಮ್ ಪ್ರಣಾಳಿಕೆನಲ್ಲಿ ಇರೋದು. ಕಣ್ಣೀರು ಇಲ್ಲ ಕೊನೆ ಚುನಾವಣೆ, ಅಷ್ಟೇ ನಿಮ್ಮ ಪ್ರಣಾಳಿಕೆ. ರಾಜುಗೌಡ್ರೆ, ನನ್ನ ಹತ್ರ ಸಮಯ ಬಹಳ ಕಮ್ಮಿ ಇದೆ. ಧನ್ಯವಾದ ನಿಮಗೂ, ಚೈತ್ರ ಕುಂದಾಪುರ ಅವ್ರಿಗೂ. ಚೈತ್ರ, ಥ್ಯಾಂಕ್ ಯು ನಿಮ್ ಸಮಯಕ್ಕಾಗಿ. ಥ್ಯಾಂಕ್ ಯು ರಾಜುಗೌಡ್ರೆ. ಸಿದ್ದರಾಮಯ್ಯ ಅವ್ರ ಹೇಳಿಕೆ ಕ್ವಿಕ್ ಆಗಿ ಕೇಳ್ತೀನಿ, ಯೂ ಟರ್ನ್ ಅನ್ಬೇಕಾ ಬೇಡವಾ? ಅಲ್ಲ, ಅದು ಯೂ ಟರ್ನ್ ಅಂತಲ್ಲ, ಅದು ಸಿದ್ದರಾಮಯ್ಯನವರ ಮನಸ್ಥಿತಿನೇ ಹಿಂದೂ ವಿರೋಧಿ ಮನಸ್ಥಿತಿ. ಅಲ್ಲಿ ಯೂ ಟರ್ನ್ ಹೇಳೋದು ಪ್ರಶ್ನೆ ಇಲ್ವೇ ಇಲ್ಲ. ಅದು ಅವ್ರು ಯೂ ಟರ್ನ್ ತಗೊಂಡ್ರು ಅಷ್ಟೇನೇನೆ, ಅದು ಭಯ ಬಿದ್ದು ತಗೊಂಡಿರ್ತಾರೆ ಹೊರತು ಮತ್ತಿನ್ನೇನು ಅಲ್ಲ. ಅಲ್ಲಿ ಗೊತ್ತಾಯ್ತಲ್ಲ, ಅವ್ರ ಮನಸ್ಸಿನಲ್ಲಿರೋದು ಹಿಂದೂ ವಿರೋಧಿ ಭಾವನೆಗಳೇನೆ. ಅವ್ರು ಆಡಳಿತ ಮಾಡ್ಕೊಂಡ್ ಬಂದಿದ್ದು ಹಂಗೇನೆ 2013ರಿಂದ 2018 ನಡುವೆ. ಈಗ ಮತ್ತೆ ಅದಾದ್ಮೇಲೆ 14 ತಿಂಗಳು ಕುಮಾರಸ್ವಾಮಿ ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದ್ರಲ್ಲ, ಅವಾಗ ಮಾಡಿದ್ದು ಅದೇ ಕೆಲಸನೇನೆ. ನಾನು ಆಗ್ಲೇ ಹೇಳ್ದಂಗೆ ದೇರ್ ಹ್ಯಾಬಿಚುವಲ್ ಅಫೆಂಡರ್ಸ್, ಹೊಸದಲ್ಲ. ಅಲ್ಲ, ಈಗ ಅವ್ರು ಹೇಳ್ತಿದಾರಲ್ಲ ಬಜರಂಗ ದಳ ಅಂತಲ್ಲ, ಯಾರೇ ಸಮಾಜದಲ್ಲಿ ಸಮಾಜ ಘಾತಕ ಕೆಲಸಗಳನ್ನ ಮಾಡ್ತಾರೆ ನಾವು ಅವ್ರನ್ನ ಬ್ಯಾನ್ ಮಾಡ್ತೀವಿ. ಹಂಗಾದ್ರೆ ಫಸ್ಟ್ ಕಾಂಗ್ರೆಸ್ ಪಕ್ಷನೇ ಬ್ಯಾನ್ ಮಾಡ್ಲಿ, ನಾನು ಫಸ್ಟೇ ಹೇಳದ್ನಲ್ಲ. ಆಯ್ತು ಬಿಡಿ, ಚಿದಾನಂದ್ ಲಾಸ್ಟ್ ವರ್ಡ್ ನಿಮಗೆ. ಇದರ ಒಂದು ಪೋಲರೈಸೇಷನ್ ಎಫೆಕ್ಟ್ ಅಥವಾ ಕನ್ಸಾಲಿಡೇಷನ್ ಸಾಧ್ಯತೆ, ಕ್ರೋಢೀಕರಣ ಮತಗಳದ್ದು ದಕ್ಷಿಣ ಕನ್ನಡದಲ್ಲಿ ಆಗ್ಬೋದಾ? ನಮಗೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಮೋದಿ ಸೆಂಟ್ರಿಕ್ ಚುನಾವಣೆಯನ್ನ ಮಾಡ್ತಾ ಇದೆ. ಇದ್ರ ನಡುವೆ ಖರ್ಗೆ ಅಂಡ್ ಜೂನಿಯರ್ ಖರ್ಗೆ ಒಂದು ವಿಶ್ವಸರ್ಪ ಅಂದ್ರೆ ಇನ್ನೊಬ್ರು ನಾಲಾಯಕ್ ಅಂದ್ರು. ಆ ಮುಖಾಂತರ ಒಂದಷ್ಟು ವೋಟ್ನ ಪೋಲರೈಸ್ ಮಾಡ್ಕೊಂಡ್ರು. ಇದ್ರ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷ ಇದೀಗ ಬಜರಂಗ ದಳ ನಿಷೇಧ ಅನ್ನೋ ಮುಖಾಂತರ, ಬಿಜೆಪಿ ಬಜರಂಗ ದಳ ಅನ್ನೋಕ್ಕಿಂತಲೂ ಅನುಮಾನನ ತರುವ ಮುಖಾಂತರ ಭಾವನಾತ್ಮಕ ವಿಚಾರವನ್ನ ಮುಂದಿಟ್ಟುಕೊಂಡು ಈಗ ಚುನಾವಣೆ ಮಾಡ್ಲಿಕ್ಕೆ ಹೊರಟಿರುವಂಥದ್ದು. ಎಲ್ಲ ಒಂದ್ ಕಡೆ ಒಂದಷ್ಟು ಪೋಲರೈಸ್ ಆಗ್ಬೋದು. ಒಂದು ತಿಂಗಳಿಂದ ಒಂದು ಟ್ರ್ಯಾಕ್ ಅಲ್ಲಿ ಹೋಗ್ತಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಇದು ಅತಿ ದೊಡ್ಡ ಹಿನ್ನಡೆ. ಅವರು ಭ್ರಷ್ಟಾಚಾರ, 40% ಕಮಿಷನ್, PSA ಸ್ಕ್ಯಾಮ್ ಇರ್ತಕ್ಕಂಥದ್ದು, ಆಡಳಿತ ವಿರೋಧಿ ಎಲ್ಲ ಇಟ್ಕೊಂಡು ಅವರು ಹೋರಾಟವನ್ನು ಮಾಡ್ತಾ ಇದ್ರು. ತಮ್ಮದೇ ಆದ ಒಂದು ಟ್ರ್ಯಾಕ್ ಅಲ್ಲಿ ಇದ್ರು. ಇದ್ರ ನಡುವೆ ಇದೀಗ ವಿಷಸರ್ಪ ನಾಲಾಯಕ್ ಅನ್ನೋ ಮುಖಾಂತರ ಮೋದಿ ಸೆಂಟ್ರಿಕ್ ಆಗ್ತಕ್ಕಂಥ ಚುನಾವಣೆಗೆ ಅವರಿಗೆಲ್ಲ ಒಂದ್ ಕಡೆ ಫುಡ್ ಕೊಟ್ಟಂಗಾಯ್ತು, ಇವರು ರಾಜಕೀಯ ಅಸ್ತ್ರವನ್ನು ಕೊಟ್ಟಂಗಾಯ್ತು. ಭಾರತೀಯ ಜನತಾ ಪಕ್ಷ ಇಂಥ ವಿಷಯಗಳನ್ನ ಅದ್ಭುತವಾಗಿ ಬಳಸ್ಕೊಳ್ಳುತ್ತೆ. ಎಲ್ಲಾ ಚುನಾವಣೆಗಳು ಕೂಡ ಅವರು ಭಾವನಾತ್ಮಕ ವಿಚಾರಗಳನ್ನ ಜನರ ಮುಂದೆ ಇಡುವ ಮುಖಾಂತರ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಅವರ ಲೆಕ್ಕಾಚಾರದ ಪ್ರಕಾರ ಎಲ್ಲೊಂದ್ ಕಡೆ ಇದು ಪೋಲರೈಸ್ ಮಾಡೋದ್ರಿಂದ ಒಂದಷ್ಟು ಸಕ್ಸಸ್ ಆಗ್ಬೋದು ಎಂಬ ಲೆಕ್ಕಾಚಾರ ಇದ್ದಾರೆ. ಆದ್ರೆ ಎಲ್ಲವೂ ಕೂಡ ಮೇ 13 ನಂತರ ನಮಗೆ ಗೊತ್ತಾಗಲಿದೆ ನಿಜವಾಗ್ಲೂ ಮತದಾರರು ಈ ತರದ ಭಾವನಾತ್ಮಕ ವಿಚಾರಗಳಿಗೆ ಮತ ಕೊಟ್ರ, ಅಭಿವೃದ್ಧಿ ವಿಚಾರಗಳಿಗೆ ಮತ ಕೊಟ್ರ, ಅಥವಾ ಅಭಿವೃದ್ಧಿ ಹೆಸರಿನಲ್ಲಿ ಇರತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ತಿರುಗಿ ಬಿದ್ರ, ಅಥವಾ ಕಾಂಗ್ರೆಸ್ ಪಕ್ಷದ ಅತಿಯಾದ ಅಲ್ಪಸಂಖ್ಯಾತ ಓಲೈಕೆ ಈ ಒಂದು ಅಫೀಸ್ಮೆಂಟ್ ಪಾಲಿಟಿಕ್ಸ್ ನ ದೂಡಿದ್ರ ಅಥವಾ ಅಪ್ಕೊಂಡ್ರ ಅನ್ನೋದು ಕೂಡ ಮೇ 13ರ ರಿಸಲ್ಟ್ ನಲ್ಲಿ ಗೊತ್ತಾಗ್ಲಿದೆ. ಒಟ್ನಲ್ಲಿ ಈ ಬಜರಂಗ ದಳ ಬ್ಯಾನ್ ಮಾಡ್ತೀವಿ ಅನ್ನೋ ವಿಷಯ ಕಾಂಗ್ರೆಸ್ ನಾಯಕರಿಗೆ ಬಿಸಿ ತುಪ್ಪ ಆಗಿದೆ. ಈಗಾಗಲೇ ಸಾಕಷ್ಟು ಜನ ಶಾಸಕರು ತಮ್ಮಲ್ಲೇ ಮಾತಾಡ್ಕೊತಿದ್ದಾರೆ, ಅಯ್ಯೋ ಇದು ನಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೋ ಗೊತ್ತಿಲ್ಲ ಅಂತ. ಬಜರಂಗ ಬಲಿಗೂ ಬಜರಂಗ ದಳಕ್ಕೂ ಸಾಮ್ಯತೆಯನ್ನು ತಂದುಬಿಟ್ರೆ ಅದು ನಿಜವಾಗ್ಲೂ ನಾವು ಭಕ್ತಿಯ ಪ್ರದರ್ಶನವಾಗಿ ಪರಿಗಣಿಸ್ಬೇಕಾ? ಆ ಪ್ರಶ್ನೆ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಮೋಹನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್, ಚೈತ್ರ, ರಾಜುಗೌಡ್ರೆ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ.